ಈ ದೇವ್ರ ಮನೆಯನ್ನ ಕಟ್ಟಿರೋದಲ್ಲ, ಈ ಮನೆಯ ಕಂಪ್ಲೀಟ್ ವರ್ಕ್ ಆದ ನಂತರ ಅದನ್ನ ತಂದು ಇಟ್ಟಿರೋದು. ಮೇಲ್ಗಡೆ ಶಿವನ ಒಂದು ಪುತ್ಥಳಿ ಯಾವ ರೀತಿ ಮಾಡಿದ್ದಾರೆ ನೋಡಿ. ಮನೆ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಒಂದೊಂದು ರೂಮ್ಗಳು ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿರುವಂತಹ ಕೆಲವೊಂದು ಟೆಕ್ನಾಲಜಿಗಳನ್ನ ನಾವು ತಿಳ್ಕೊಳ್ಳೇಬೇಕು, ಆ ರೀತಿ ಇದೆ. ಇದು ಆಟೋಮೆಟಿಕ್ ಗೇಟ್. ಇದು ಆಕ್ಚುಲಿ ರಿಮೋಟ್ ಕಂಟ್ರೋಲ್ಡ್, ಅಥವಾ ನಮ್ಮ ಕಾರ್ ರಿಜಿಸ್ಟರ್ ಆಯ್ತು ಅಂದ್ರೆ ನೀವು ಯಾವ ಕಾರ್ ರಿಜಿಸ್ಟರ್ಡ್ ಪ್ಲೇಟ್ ನಂಬರ್ ಇರುತ್ತೆ ಓಕೆ, ಅದು ಬರ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇದು ವಿಡಿಯೋ ಡೋರ್ ಫೋನ್ ಸರ್ ಇದು. ಓಕೆ, ಸೊ ಎಲ್ಲಿ ಯಾರೇ ಬಂದ್ರು ಕೂಡ ಸೊ ಫಸ್ಟ್ ಇಲ್ಲಿ ಬಂದು ಇಲ್ಲಿ ಕಾಲ್ ಮಾಡಿದ್ರೆ ಮನೆ ಒಳಗಡೆ 3 ಮಾನಿಟರ್ಸ್ ಇರುತ್ತೆ. ಅಲ್ಲಿ ಅವ್ರು ಎಸ್ ಅಪ್ರೂವ್ ಮಾಡ್ರೆ ಆಟೋಮೆಟಿಕ್ ಗೇಟ್ ಓಪನ್ ಆಗುತ್ತೆ. ಸರ್ ಬೇಸಿಕಲಿ ದೇವ್ ಮೂಲೆ ಕಡೆ ನೀರು ಹರಿಬೇಕು ಅನ್ನೋದು ಒಂದು ವಾಸ್ತು ಹೇಳುತ್ತೆ. ಸೊ ಹಾಗಾಗಿ ನಾವು ಖಾಲಿ ನೀರು ಮಾತ್ರ ಹರಿಸಿಲ್ಲ, ಒಂದು ಫೌಂಟೇನ್ ಕ್ರಿಯೇಟ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿನ ಜನರೇಟ್ ಮಾಡೋ ಒಂದು ಪ್ರಯತ್ನ ಮಾಡಿದೀವಿ ಸರ್. ಇದು ಕಂಪ್ಲೀಟ್ ಒಂದೇ ಮರದಲ್ಲಿ ನಾವು ಮಾಡಿರೋಂಥದ್ದು. ತುಂಬಾ ಹಳೆ ಮರ. ಇದು ಕಂಪ್ಲೀಟ್ಲಿ ಸ್ಮಾರ್ಟ್ ಆಪರೇಟೆಡ್ ಡೋರ್, ಮ್ಯಾನ್ಯುಯಲ್ ಇದೆ, ಸ್ಮಾರ್ಟ್ ಇದೆ. ಸೊ ಇದು ಹೇಗೆ ಅಂದ್ರೆ ಐರಿಸ್, ಫೇಸ್ ಐಡಿ, ಫಿಂಗರ್ ಪ್ರಿಂಟ್ ಮತ್ತೆ ಪಾಮಲ್ ಕೂಡ ಓಪನ್ ಆಗುತ್ತೆ. ಮನೆಗೆ ಲಿಫ್ಟ್ ಕೂಡ ಇದೆ. ಅಂಡ್ ಇದು ಕೂಡ ಅಷ್ಟೇ, ಪಾಸ್ವರ್ಡ್ ಅಂಡ್ ಫೇಸ್ ಐಡಿ ಅಥೆಂಟಿಕೇಟೆಡ್ ನ ಇನ್ಸ್ಟಾಲ್ ಮಾಡಿದೀವಿ. ಅದು ಹೇಗೆ ಅಂತಂದ್ರೆ ಸೊ ನಿಮ್ಮ ಯಾರು ಮನೆ ರಿಜಿಸ್ಟರ್ಡ್ ಮೆಂಬರ್ಸ್ ಇರ್ತಾರೆ ಅವ್ರ ಫಿಂಗರ್ ಪ್ರಿಂಟ್ ಆಗ್ಬೇಕು, ಇಲ್ಲ ಫೇಸ್ ಐಡಿ ಇರಬೇಕು. ಸೊ ಫೇಸ್ ಇದ್ರೆ ಓಪನ್ ಆಗೋದು, ಇಲ್ಲ ಡೋರ್ ಓಪನ್ ಆಗಲ್ಲ. ಇದು ನೋಡಬಹುದು. ಸೊ ಇದಾಗೆ ಸ್ಟೇರ್ ಕೀಸ್ ಪ್ರೊಫೈಲ್ ಸೆನ್ಸರ್ ನೋಡಿ. ಹೌದು, ಕಂಪ್ಲೀಟ್ಲಿ ಹೋಮ್ ಆಟೋಮೇಟೆಡ್. ನೀವು ಬರೀ ವಾಯ್ಸ್ ಕಮೆಂಟ್ ಮಾಡ್ತು ಅಂತಂದ್ರೆ ಎಲ್ಲ ಓಪನ್ ಆಗುತ್ತೆ, ಆಪರೇಟ್ ಆಗುತ್ತೆ. ಏ ಅಲೆಕ್ಸಾ, ಟರ್ನ್ ಆಫ್ ಬೆಡ್ ಸ್ಪಾಟ್ಲೈಟ್. ನೋಡಿ, ಆಫ್ ಆಯ್ತು. ಹೇ ಅಲೆಕ್ಸಾ, ಟರ್ನ್ ಆಫ್ ಬೆಡ್ ಪ್ರೊಫೈಲ್. Okay. ಹೇ ಅಲೆಕ್ಸಾ, ಟರ್ನ್ ಆನ್ ದ ಫ್ಯಾನ್. Okay. ನೋಡಿ, ಇದು ಕಿಡ್ಸ್ ರೂಮ್. ಸ್ವಲ್ಪ ಕಿಡ್ಡಿ ಕಾನ್ಸೆಪ್ಟ್ ಅಲ್ಲಿ ಪಿಂಕ್ ಥೀಮ್ ನ ಮಾಡಿದೀವಿ. ಸೊ ಕಿಡ್ಸ್ ರೂಮ್ ಅಲ್ವಾ, ಅದಕ್ಕೆ ಕಿಡ್ಸ್ ಇದನ್ನ ಹಾಕ್ಬಿಟ್ಟು ಇಮೇಜ್ ನ ವಾರ್ಡ್ರೋಬ್ ನಲ್ಲೇ ಹಾಕಿದೀವಿ. ಸೊ ಇದೊಂದು ಕೋಲರ್ ಮಲ್ಟಿ ಫಂಕ್ಷನ್ ಶವರ್ ಇದೆ ಸರ್ ಇದರಲ್ಲಿ. 3 to 4 ಫಂಕ್ಷನ್ಸ್ ಬರುತ್ತೆ, ಮಿಸ್ಟ್, ರೈನ್ ಡ್ರಾಪ್, ಅಂಡ್ ಇದೆಲ್ಲ ಬಾಡಿ ಜೆಟ್ಸ್. ಇದೆಲ್ಲ ಮಸಾಜರ್ ಫಂಕ್ಷನ್ಸ್ ಇದೆ ಇದರಲ್ಲಿ. ರೂಫ್ ಟಾಪ್ ಗಾರ್ಡನ್ ತರ ಮಾಡಿದೀವಿ. ಇಲ್ಲಿ ನೋಡಿ, ಮತ್ತೆ ಅಗೇನ್ ಹಂಚಿನ ಮನೆ, ಮೇಲ್ಗಡೆ ಹಂಚು. ಎಸ್, ಇಲ್ಲೊಂದು ಮಿನಿ ಬಾರ್ ತರ ಒಂದು ಕೌಂಟರ್ ಮಾಡಿದ್ದಾರೆ. 5 ವರ್ಷ ಈ ನೀರನ್ನ ಚೇಂಜ್ ಮಾಡೋದೇ ಬೇಡ. 5 years ನೀವ್ ಏನ್ ಮಾಡಿದ್ರು ಕೂಡ ಎಂತದ್ದು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ರೀಸೈಕಲ್ ಆಗ್ತಾ ಇರುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಿಮಗೆ ಇಷ್ಟು ದಿನ ಸಾಮಾನ್ಯವಾಗಿರುವಂಥ ಮನೆಗಳನ್ನೆಲ್ಲ ನಾನು ತೋರಿಸ್ತಾ ಬಂದಿದ್ದೆ. ಆದರೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಒಂದು ಲಕ್ಸುರಿಯಸ್ ಮನೆನ ನಿಮಗೆ ತೋರಿಸ್ತೀನಿ. ನೋಡಿ, ನನ್ನ ಹಿಂದೆ ನಿಶು ಮನೆ ಅಂತಿದೆ. ಸೊ ನೋಡ್ತೀರಾ, ಗ್ಲಿಮ್ಸನ್ನು ತೋರಿಸ್ಲಾ? ಪ್ರಾರಂಭದಲ್ಲೇ ಗ್ಲಿಮ್ಸನ್ನು ತೋರಿಸ್ತೀನಿ, ಆಮೇಲೆ ಈ ಮನೆಯ ಕಂಪ್ಲೀಟ್ ಟೂರನ್ನು ಮಾಡ್ತೀನಿ. ಬನ್ನಿ, ಗ್ಲಿಮ್ಸ್ ನೋಡ್ಕೊಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಂದರವಾಗಿದೆ ಮನೆ. ಮೇಲ್ಗಡೆ ನಿಮಗೆ ಸ್ವಿಮ್ಮಿಂಗ್ ಮಾಡೋಕೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಒಂದೊಂದು ರೂಮ್ಗಳು ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿರುವಂಥ ಕೆಲವೊಂದು ಟೆಕ್ನಾಲಜಿಗಳನ್ನು ನಾವು ತಿಳ್ಕೊಳ್ಳೇಬೇಕು, ಆ ರೀತಿ ಇದೆ. ಇದನ್ನು ಕಟ್ಟಿರೋದು DMY ಕನ್ಸ್ಟ್ರಕ್ಷನ್ಸ್ ಅವರು. ಸೊ ಇವರು ನಾರ್ಮಲಿ 10 ಲಕ್ಷ 20 ಲಕ್ಷಕ್ಕೂ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. 1 ಕೋಟಿ 2 ಕೋಟಿ 3 ಕೋಟಿಗೂ ಮನೆಯನ್ನು ಕಟ್ಟುತ್ತಾರೆ ಅನ್ನೋದಕ್ಕೆ ಈ ಮನೆಯೇ ಸಾಕ್ಷಿ. ಇಲ್ಲಿ ಬಳಸಿರುವಂಥ ಎಲ್ಲ ಮೆಟೀರಿಯಲ್ಗಳು ಕೂಡ ಕೆಲವೊಂದು ಇಂಪೋರ್ಟೆಡ್ಡು ಇದೆ, ಕೆಲವೊಂದು ಸ್ಪೆಷಲ್ ಆಗಿರುವಂಥದ್ದು ಇದೆ. ಇದನ್ನು ಮನೆ ಕಟ್ಟುವಂಥ ಪ್ರತಿಯೊಬ್ಬರು ನೋಡಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ DMY ಕನ್ಸ್ಟ್ರಕ್ಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಯಶಸ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನೀವೇ ಕಟ್ಟಿರುವಂತಹ ಮನೆ, ನಿಶು ಮನೆ. ಇಲ್ಲಿ ನಿಮ್ಮ ಲೋಗೋ ಕೂಡ ನನಗೆ ಕಾಣಿಸ್ತಾ ಇದೆ. ಸೊ ಈ ಮನೆಯ ಕಂಪ್ಲೀಟ್ ಟೂರನ್ನು ಮಾಡಬೇಕು. ಹೊರಗಡೆ ನಾವು ನಿಂತು ಮಾತಾಡೋದು ಏನೂ ಅಲ್ಲ, ಒಳಗಡೆ ಹೋಗ್ಬೇಕು. ಫಸ್ಟ್ ಡೋರ್ ಇಂದ ಶುರು ಮಾಡೋಣ ಸರ್. ಅಂದ್ರೆ ಪ್ರತಿ ಒಂದು ಮೆಟೀರಿಯಲ್ಲೂ ಕೂಡ ಡಿಫ್ರೆಂಟ್ ಆಗಿದೆ. ನೀವು ಯೂಸ್ ಮಾಡಿರುವಂತ ಟೈಲ್ಸು ಅಥವಾ ಬೇರೆ ಕೆಲವೊಂದು ಲೈಟಿಂಗ್ ಗಳಲ್ಲೇ ತುಂಬಾ ಆಟ ಆಡಿದ್ದೀರಾ. ಇಲ್ಲಿ ಯಾವುದು ಬಟನ್ಸ್ ಇಲ್ಲ, ಎಲ್ಲ ಟಚ್ ಫೀಲ್ ಅಲ್ಲಿ. ಎಸ್, ಸ್ಮಾರ್ಟ್ ಹೋಮ್ ಆಟೋಮೇಷನ್ ಅಂತ ನಾವೇನ್ ಕರಿತೀವಿ, ಅದು ಕೂಡ ಇದೆ.
ಸೊ ಕೆಳಗಡೆ ಬಂದರೆ ಕಾಲು ತೊಳ್ಕೊಂಡು ಮನೆ ಒಳಗೆ ಹೋಗ್ಬೇಕು ಅನ್ನೋದಕ್ಕೂ ಒಂದು ಉದಾಹರಣೆ ಇದೆ, ಅದನ್ನೆಲ್ಲ ತೋರಿಸೋಣ. ಫಸ್ಟ್ ಇದು ಆಟೋಮೆಟಿಕ್ ಗೇಟ್ ಇದು. ಎಸ್ ಸರ್, ಇದು ಆಟೋಮೆಟಿಕ್ ಗೇಟ್. Yes. ಇದು ಆಕ್ಚುಲಿ ರಿಮೋಟ್ ಕಂಟ್ರೋಲ್ಡ್, ಅಥವಾ ನಮ್ಮ ಕಾರ್ ರಿಜಿಸ್ಟರ್ ಆಯ್ತು ಅಂದ್ರೆ ನೀವು ಯಾವ ಕಾರ್ ರಿಜಿಸ್ಟರ್ಡ್ ಪ್ಲೇಟ್ ನಂಬರ್ ಇರುತ್ತೆ ಓಕೆ, ಅದು ಬರ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಓ ವಾ, ಆಟೋ ಕ್ಲೋಸ್, ಆಟೋ ಓಪನ್. ಸ್ವಲ್ಪ ವೆಯ್ಟ್ ಹೆವಿ ಇರೋದ್ರಿಂದ ಆಟೋಮೆಟಿಕ್ ಹೋಗ್ಲೇಬೇಕಾಯ್ತು. ಹೋಗ್ಲೇಬೇಕು. ಕಂಪ್ಲೀಟ್ಲಿ ಸ್ಮಾರ್ಟ್ ಆಟೋಮೆಟಿಕ್. ಇಲ್ಲೊಂದೇನೋ ಇಟ್ಟಿದ್ದೀರಾ, ಇದೇನಿದು? ಇದು ವಿಡಿಯೋ ಡೋರ್ ಫೋನ್ ಸರ್ ಇದು. ಓಕೆ, ಸೊ ಎಲ್ಲಿ ಯಾರೇ ಬಂದ್ರು ಕೂಡ ಸೊ ಫಸ್ಟ್ ಇಲ್ಲಿ ಬಂದು ಇಲ್ಲಿ ಕಾಲ್ ಮಾಡಿದ್ರೆ ಮನೆ ಒಳಗಡೆ 3 ಮಾನಿಟರ್ಸ್ ಇರುತ್ತೆ. ಓಕೆ, ಕಿಚನ್ ಅಲ್ಲಿ ಇದರಲ್ಲಿ 3 ಮಾನಿಟರ್ಸ್ ಇದೆ. ಅಲ್ಲಿ ಅವ್ರು ಎಸ್ ಅಪ್ರೂವ್ ಮಾಡ್ರೆ ಆಟೋಮೆಟಿಕ್ ಗೇಟ್ ಓಪನ್ ಆಗುತ್ತೆ, ಲಾಕ್ ಓಪನ್ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ವೀಕ್ಷಕರೇ, ಇದು 100% ಲಕ್ಸುರಿ ಮನೆ. ಇದು ನಾವು ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ನೋಡಿ, ನಾನು ಆಗ್ಲೇ ಹೇಳಿದೆ, ನಾವು ಕಾಲ್ ತೊಳ್ಕೊಂಡು ಮನೆ ಒಳಗಡೆ ಹೋಗ್ಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ಎನಿ ಟೈಮ್ ನೀರು ಬರ್ತಾ ಇರುತ್ತಾ ಅಥವಾ ಆಫ್ ಆನ್ ಮಾಡಿ? ಅಲ್ಲಿ ವಾಲ್ವ್ ಇದೆ, ಅಲ್ಲಿ ನಾವು ಆನ್ ಆಫ್ ಮಾಡ್ಕೋಬಹುದು. ನೋಡಿ ಹಾರ್ತಿದೆ. ವಾವ್, ಸೂಪರ್. ಸೊ ಯೂಶಲಿ ಅಲ್ಲೋಗಿ ಎಲ್ಲೋ ಕಾಲೆತ್ತಿ ತೊಳೆದು ಮಾಡಬಾರ್ದು ಅಂತೇಳಿ ಆ ಶ್ರಮ ಇರದೇ ಇರ್ಲಿ ಅಂತೇಳಿ ಒಂದು ಸಣ್ಣದಾಗ ಏನೋ ಟ್ರೈ ಮಾಡಿದೀವಿ. ತುಂಬಾ ಚೆನ್ನಾಗಿದೆ ನೋಡಿ ಇದು. ಇಲ್ಲಿ ಕಾರ್ ಪಾರ್ಕಿಂಗು, ಏನಾದ್ರು ಆಫೀಸ್ ಸ್ಪೇಸ್ ಬೇಕು ಅಂದ್ರೆ ಅಲ್ಲೊಂದು ಸ್ವಲ್ಪ ಆಫೀಸ್ ಸ್ಪೇಸ್ ಇದೆ. ಆಮೇಲೆ ಇಡೀ ಮನೆಗೆ ಲಿಫ್ಟ್ ಕೂಡ ಇದೆ. ಸೊ ಇದೆಲ್ಲಕ್ಕಿಂತ ಜಾಸ್ತಿ ನಾವು ಮೇಲ್ಗಡೆ ಹೋಗಿ ಮಾತಾಡ್ಬೇಕು ಅಂತ ಅನಿಸುತ್ತೆ. ಅದಕ್ಕೆ ಮುಂಚಿತವಾಗಿ ಇಲ್ಲಿ ನೋಡಿ, ಇಲ್ಲೊಂದು ಸಣ್ಣ ಪಾರ್ಕ್ ಕೂಡ ಮಾಡಿದ್ದಾರೆ. ಬೇಜಾರಾಗಬಾರ್ದು. ಸೊ ಮನೆ ಹೊರಗಡೆನೆ ಬಂದು ಪಾರ್ಕಿಗೆ ಹೋಗ್ಬೇಕು ಅಂತಿಲ್ಲ ಅವ್ರು, ಇಲ್ಲೇ ಆರಾಮಾಗಿದ್ದು ವಾಕ್ ಮಾಡ್ಕೊಂಡು ಇರಬಹುದು. ಅದಕ್ಕೆಲ್ಲ ಸಂಪೂರ್ಣ ವ್ಯವಸ್ಥೆಯನ್ನ ನೀವು ಮಾಡಿದೀರಾ. ಸರ್, ಎಷ್ಟು ಟೈಮ್ ತಗೊಂತು ಈ ಮನೆ? ಸರ್ ಎಫೆಕ್ಟಿವ್ಲಿ 2 years ಫಿನಿಶ್ ಮಾಡಿದ್ವಿ. ಓಕೆ ಓಕೆ. ಇಲ್ಲೂ ಗಿಡಗಳಿದೆ, ಮೇಲ್ಗಡೆನೂ ಇದೆ, ಎಲ್ಲವನ್ನ ತೋರಿಸೋಣ. ಸೊ ಅದಕ್ಕೂ ಮುಂಚೆ ಇಲ್ಲಿಂದ ಮೆಟ್ಟಿಲು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೆಲ್ಲ ಲೈಟಿಂಗ್ ಬರುತ್ತಲ್ವಾ? ಇದೆಲ್ಲ ಪ್ರೊಫೈಲ್ ಲೈಟ್ ಅಂಡ್ ಇದೆಲ್ಲ ಇಂಪೋರ್ಟೆಡ್ ಗ್ರಾನೈಟ್ ಸರ್. ಇದು ನಾಟ್ ನಾರ್ಮಲ್ ಗ್ರಾನೈಟ್, ಇದು ಇಂಪೋರ್ಟೆಡ್ ಗ್ರಾನೈಟ್ ಅಂತ ಕರಿತೀವಿ. ಸೊ ಪ್ಯಾಟರ್ನ್ಸ್ ನೋಡಬಹುದು. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಎಸ್, ಇದೆಲ್ಲ ಮಾರ್ಬಲ್. ಇದೆಲ್ಲ ಮಾರ್ಬಲ್ ಅಂಡ್ ಇದು ಟ್ರಾವೆಂಟೈನ್ ಮಾರ್ಬಲ್ ಅಂತ ಕರಿತೀವಿ. ಇದೆಲ್ಲ ಕಂಪ್ಲೀಟ್ ಮಾರ್ಬಲ್ ಕ್ಲಾಡಿಂಗ್. ತುಂಬಾ ಕಾಸ್ಟ್ಲಿ ಇರುತ್ತೆ, ಇದು ತುಂಬಾ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ ಸರ್ ಟ್ರಾವೆಂಟೈನ್ ಎಲ್ಲ. ಈ ತರದ ಮನೆಗಳನ್ನು ನೀವು ಕಟ್ತೀರಾ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು ಅಂತಾನೆ ಈ ವಿಡಿಯೋದಲ್ಲಿ ಈ ಮನೆ ತೋರ್ಸೋಣ ಅಂತ ಹೇಳಿದೆ ನಾನು. ಸೊ ಬನ್ನಿ ಮುಂದಕ್ಕೆ ಬಂದ್ರೆ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ಅಂದ್ರೆ ಮನೆಗೊಂದು ಪಾಸಿಟಿವ್ ವೈಬ್ಸ್. ಇದು ಎಷ್ಟು ಚೆನ್ನಾಗಿದೆಲ್ಲ. ಎಸ್, ಮುಂದ್ಗಡೆ ತುಳಸಿ ಕಟ್ಟೆ. ಸೊ ಇದು ಹೆಂಗೆ ಸರ್, ಈ ಕಾನ್ಸೆಪ್ಟ್ ಯಾಕಾಗಿ ಮಾಡಿದ್ದು ಅಂತ? ಸರ್ ಬೇಸಿಕಲಿ ದೇವ ಮೂಲೆ ಕಡೆ ನೀರು ಹರಿಬೇಕು ಅನ್ನೋದು ಒಂದು ವಾಸ್ತು ಹೇಳುತ್ತೆ. ಸೊ ಹಾಗಾಗಿ ನಾವು ಖಾಲಿ ನೀರು ಮಾತ್ರ ಹರಿಸಿಲ್ಲ, ಒಂದು ಫೌಂಟೇನ್ ಕ್ರಿಯೇಟ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿನ ಜನರೇಟ್ ಮಾಡೋ ಒಂದು ಪ್ರಯತ್ನ ಮಾಡಿದೀವಿ. ಇದು ಮಾರ್ಬಲ್ ಅಲ್ಲಿ ಮಾಡಿರೋ ಒಂದು ಬುದ್ಧ ಬರ್ತಾ ಇದ್ದಂಗೆ ಒಂದು ಪೀಸ್ ಆಫ್ ಮೈಂಡ್ ಇರ್ಲಿ ಅಂತ ಹೇಳಿ. ಇದು ಕೂಡ ಮಾರ್ಬಲ್ ಅಲ್ಲೇ ಮಾಡಿರುವಂತ ಒಂದು ತುಳಸಿ ಕಟ್ಟೆ. ಸೊ ಇದೆಲ್ಲ ಇಂಪೋರ್ಟೆಡ್ ಸ್ಟೋನ್ ಕ್ಲಾಡಿಂಗ್ಸ್. ಅಂಡ್ ಸ್ವಲ್ಪ ಗ್ರೀನರೀಸ್ ಹಾಕಿದೀವಿ. ಅಂಡ್ ಮೇಲ್ ನೋಡ್ಬೋದು ಒಂದು CNC ಇಲ್ಲೂ ಓಂ ಅಂತ ಇದೆ. ಸೊ ಇದು ಓಮು, ತ್ರಿಶೂಲ ಮತ್ತೆ ಡಮರು ಹಾಕಿದೀವಿ. ಅಂಡ್ ಯು ಡೋಂಟ್ ಬಿಲೀವ್, ಆಕ್ಚುಲಿ ಇದು ಕೋಇನ್ಸಿಡೆನ್ಸ್. ಯಾವ್ದೋ ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಬೆಳಗಿನ ಜಾವ ಒಂದು 9:30-10 ಗಂಟೆಗೆ ಬಿಸಿಲು ಸೂರ್ಯದ ಕಿರಣ ಅಲ್ಲಿ ಬಿದ್ದಾಗ ಅದ್ರದ್ದು ಓಮ್ ಅನ್ನೋ ರಿಫ್ಲೆಕ್ಷನ್ಸ್ ನಮ್ಗೆ ಇಲ್ಲಿ ಬಂದ್ ಬೀಳುತ್ತೆ. ಇಲ್ಲಿ ಬೀಳುತ್ತೆ. ಅದು ಆಕ್ಚುಲಿ ಪ್ಲಾನ್ ಅಲ್ಲ, ಕೋಇನ್ಸಿಡೆನ್ಸ್ ಆಗಿ ಮಾಡಿದ್ದು. ನೋಡಿ, ಅದಕ್ಕೆ ಹೇಳಿದ್ದು ಪಾಸಿಟಿವ್ ಅಂತ. ನೋಡಿ, ನೀವು ಒಂದ್ ಮನೆಗೆ ಒಂದು ಬಾಗಿಲು ಅಂತ ಹೇಳಿದ್ರೆ ಒಂದು 50,000ನೋ 1 ಲಕ್ಷನೋ ಖರ್ಚು ಮಾಡೋದನ್ನ ನೀವು ನೋಡಿರ್ತೀರ. ಆದ್ರೆ ಇಲ್ಲಿ ತೋರಿಸ್ತಿದೀವಲ್ಲ, ಈ ಬಾಗಿಲು ವ್ಯಾಲ್ಯೂ ಹತ್ರ 7ರಿಂದ 8 ಲಕ್ಷ ರೂಪಾಯಿ ಆಗಿದೆ ಅಂದ್ರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಇಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ ನೋಡಿ. ಇದು ನಿಮ್ಗೆ ನೋಡೋದಕ್ಕೆ ಸಿಂಗಲ್ ಬಾಗಿಲು ತರ ಇದೆ, ಆದ್ರೆ ಇದು 2 ಬಾಗಿಲು ಓಪನ್ ಆಗುತ್ತಲ್ವಾ? ಹೌದು, 2 ಬಾಗಿಲು ಓಪನ್ ಆಗುತ್ತೆ. ಒಂದು ದೊಡ್ಡದಿದೆ, ಒಂದು ಚಿಕ್ಕದಿದೆ. ಸ್ಯಾಂಡಿ ನೀವು ವಾಸ್ಕಲ್ ಸೈಜ್ ನೋಡ್ಬೋದು, ಎಲ್ಲ ಆಲ್ಮೋಸ್ಟ್ 1 ಅಡಿ ಇದೆ. ಸೊ 1 ಅಡಿಗೆ 6 ಇಂಚ್ 7 ಇಂಚ್ ಪ್ರೊವೈಡ್. ವಿಶೇಷ ಹೇಳಿ ಸರ್ ನಮ್ಗೆ. ಸರ್, ಒಂದು ಇದು ಕಂಪ್ಲೀಟ್ ಒಂದೇ ಮರದಲ್ಲಿ ನಾವು ಮಾಡಿರೋಂಥದ್ದು. ತುಂಬಾ ಹಳೆ ಮರ, ಕ್ಲೋಸ್ ಟು ತುಂಬಾ ಹುಡುಕಿ ನಾವು 300-400 ಇಯರ್ಸ್ ಹಳೆ ಮರನ ತರಿಸಿ ನಾವು ಅದನ್ನ ಸೀಸನಿಂಗ್ ಮಾಡಿರೋದು. ನೀವು ಈ ಗ್ರೈನ್ಸ್ ನೋಡ್ಬೋದು, ಎಲ್ಲ ಸಿಮಿಲರ್ ಇದೆ. ಅಂಡ್ ಇದೆಲ್ಲ ಕಂಪ್ಲೀಟ್ ಹ್ಯಾಂಡ್ ವರ್ಕ್. ಓಕೆ. ಸೊ ಇದೆಲ್ಲ ಏನಿದೆ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿರೋದು. ಅಂಡ್ ಇದು ನೋಡ್ಬೋದು, ಇದು ಕಂಪ್ಲೀಟ್ಲಿ ಸ್ಮಾರ್ಟ್ ಆಪರೇಟೆಡ್ ಡೋರ್. ಮ್ಯಾನ್ಯುಯಲ್ ಇದೆ, ಸ್ಮಾರ್ಟ್ ಇದೆ. ಓಕೆ. ಸೊ ಇದು ಹೇಗೆ ಅಂದ್ರೆ ಐರಿಸ್, ಫೇಸ್ ID, ಫಿಂಗರ್ ಪ್ರಿಂಟ್ ಮತ್ತೆ ಪಾಮ್ ಅಲ್ಲಿ ಕೂಡ ಓಪನ್ ಆಗುತ್ತೆ. ಓಕೆ. ಓ, ಹೀಗೆ ಕೈ ಮಾಡಿದ್ರೆ ಓಪನ್ ಆಗುತ್ತೆ. ಓಪನ್ ಆಗುತ್ತೆ. ಓಪನ್ ಆಯ್ತು. ಓಪನ್ ಆಯ್ತು ನೋಡಿ. ಎಸ್ ಎಸ್ ಎಸ್. ಈ ಡಿಸೈನು ಇದೆಲ್ಲ ಹ್ಯಾಂಡ್ ಕಾರ್ವಿಂಗ್ಸ್ ಇದು. ಕಂಪ್ಲೀಟ್ ಯಾವ್ದು ಮಿಷಿನ್ ಅಲ್ಲ, ಎಲ್ಲ ಕಂಪ್ಲೀಟ್ ಹ್ಯಾಂಡ್ ಕಾರ್ವಿಂಗ್ ಅಲ್ಲಿ ಮಾಡೋದು. ಸೊ ಹಾಗಾಗಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಬನ್ನಿ. ಅಂಡ್ ಇದು ಹೈಟ್ ಕೂಡ 8 feet ಕೊಟ್ಟಿದ್ದೀವಿ. 8 feet ಹೈಟ್ ಇದೆ, ನಾರ್ಮಲ್ ಅಲ್ಲ. ಓಕೆ. ಈ ಬಾಗಿಲು ಓಪನ್ ಆಗುತ್ತೆ ನೋಡಿ. ಇದನ್ನು ಓಪನ್, ಇದು ಓಪನ್ ಆಗುತ್ತೆ. ವಾವ್, ನೋಡಿ ಈಗ ಕಂಪ್ಲೀಟ್ಲಿ ಓಪನ್ ಆಯ್ತು. ಒಳಗಡೆ ಎಂಟ್ರಿ ಆಯ್ತು. ನಾನು ಯಾಕೆ ಈ ಮನೆಯ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತೀನಿ ಅಂದ್ರೆ, ಒಂದೊಂದು ವರ್ಕ್ ಕೂಡ ಹೆಕ್ಕಿ ತೆಗೆದು ಆಯ್ದು 3-4 ವರ್ಷ ಟೈಮ್ ತಗೊಂಡು ಮಾಡಿದ್ದಾರೆ ಅನ್ನೋದು ಗೊತ್ತು. ನಾನೀಗ ನಿಮ್ಗೆ ಈ ಡೋರ್ ತೋರಿಸಿದೆ, 7-8 ಲಕ್ಷ ಖರ್ಚಾಗಿದೆ. ಇನ್ನು ಒಳಗಡೆ ಎಂಟ್ರಿ ಆದ್ರೆ ನಿಮ್ಗೆ ದೇವ್ರ ಮನೆ ಕಾಣಿಸುತ್ತೆ. ಈ ದೇವ್ರ ಮನೆಯನ್ನ ಕಟ್ಟಿರೋದಲ್ಲ, ಈ ಮನೆಯ ಕಂಪ್ಲೀಟ್ ವರ್ಕ್ ಆದ ನಂತರ ಅದನ್ನ ತಂದು ಇಟ್ಟಿರೋದು.
ಮತ್ತೊಮ್ಮೆ ಹೇಳ್ತೀನಿ, ಕಟ್ಟಿರೋದಲ್ಲ, ತಂದು ಇಟ್ಟಿರೋದು. ನೋಡಿ ಮೇಲ್ಗಡೆ ಶಿವನ ಒಂದು ಪುತ್ಥಳಿ ಯಾವ ರೀತಿ ಮಾಡಿದ್ದಾರೆ ನೋಡಿ. ಇಡೀ ಮನೆಯ ವೈಬ್ಸೇ ಒಂಥರ ಚೇಂಜ್ ಆಗುತ್ತೆ. ಸರ್, ಶಿವನಿಂದ ಶುರು ಮಾಡೋಣ. ಅವನ ತಲೆ ಮೇಲ್ಗಡೆಯಿಂದನೂ ಲೈಟ್ ಬೀಳುತ್ತೆ. ಹೌದು. ಸೊ ಇಡೀ ಮನೆಯ ಫ್ರಂಟ್ ಎಲಿವೇಶನ್ ಬಂದ್ರೆ ಆ ಕಡೆ ಬೇರೆ ಇದೆ, ಫ್ರಂಟ್ ಅಲ್ಲಿ ಬೇರೆ ಇದೆ, ಲೆಫ್ಟ್ ಅಲ್ಲಿ ಬೇರೆ ಇದೆ. ಸೊ ಕಂಪ್ಲೀಟ್ಲಿ ಇದು 2 ಸೈಡ್ ಎಲಿವೇಶನ್ಸ್ ನ ಪ್ರೊವೈಡ್ ಮಾಡಿದೀವಿ. ಓಕೆ. ಅಂಡ್ ಅದೊಂದು ಸ್ಕೈಲೈಟ್, ಆಕ್ಚುಲಿ ಸ್ಕೈಲೈಟ್ ಅಲ್ಲ, ಸ್ಕೈಲೈಟ್ ತರ ಕಾಣಿಸುತ್ತೆ ಅಷ್ಟೇ, ಅದು ಸ್ಕೈಲೈಟ್ ಅಲ್ಲ. ಓಹೋ, ಸ್ಕೈಲೈಟ್ ಅಲ್ಲ ಅಲ್ಲ ಅದು. ಸೊ ಸ್ಕೈಲೈಟ್ ತರ ಕ್ರಿಯೇಟ್ ಮಾಡಿರೋದು. ಸೊ ಸ್ಕೈಲೈಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಅದನ್ನ ಮಾಡಿ ಒಂದು ಶಿವಂದು ಮ್ಯೂರಲ್, ಸೊ ಎಂಟರ್ ಆಗ್ತದಂಗೆ ಒಂದು ಪಾಸಿಟಿವ್ನೆಸ್ ನ ಕ್ರಿಯೇಟ್ ಮಾಡೋ ಏನ್ರಲ್ಲಿ ಮಾಡಿದ್ದು ಸರ್ ಶಿವನ? ಸರ್ ಅದು ಕಂಪ್ಲೀಟ್ಲಿ ವಾಲ್ ಮ್ಯೂರಲ್. ಸೊ FRP ಮೆಟೀರಿಯಲ್ ಅಂತ ಕರಿತೀವಿ, ಕಾಂಪೋಸಿಟ್ ಮೆಟೀರಿಯಲ್. ಸೊ ಅದರಲ್ಲಿ ಕಂಪ್ಲೀಟ್ ಮಾಡಿ ಕ್ಯಾರ್ ಮಾಡಿ ಅಂದ್ರೆ ಕೆತ್ತನೆ ಮಾಡಿದ್ರು, ಆರ್ಟಿಸ್ಟ್ ಮಾಡಿರೋ ವರ್ಕ್. ಎಸ್ ಎಸ್, ನಾನು ಕೇಳ್ಪಟ್ಟೆ, ಈಗ ನಾನು ಆಗ್ಲೇ ಹೇಳಿದೆ ಇದನ್ನ ಕಟ್ಟಿರೋದಲ್ಲ, ಇದನ್ನ ಇಟ್ಟಿರೋದು ಅಂತ. ಏನಿದು ಇದ್ರ? ಸರ್ ಇದು ಕಂಪ್ಲೀಟ್ ಟೀಕೆ. ಇದು ಅಗೈನ್ ಸರ್ ನಾನು ಆಗ್ಲೇ ಹೇಳ್ದಂಗೆ ಹ್ಯಾಂಡ್ ಕರ್ವ್ ಮಾಡಿ ತಂದಿರೋಂಥದ್ದು. ಓಕೆ. ಸೊ ಎಲ್ಲ ಆದ್ಮೇಲೆ ಜಸ್ಟ್ ತಗೊಂಬಂದು ಇದನ್ನ ಅಲೈನ್ ಮಾಡ್ರಿ. ಇದು ಆಲ್ಮೋಸ್ಟ್ 7-8 ಮಂತ್ಸ್ ವರ್ಕ್. 7-8 ಮಂತ್ಸ್ ಅದನ್ನ ಫ್ಯಾಕ್ಟರಿನಲ್ಲಿ ಪ್ರೊಡಕ್ಷನ್ ಮಾಡಿ ಓಕೆ ನಾವ್ ಇಲ್ಲಿ ತಗೊಂಬಂದು ಅಲೈನ್ ಮಾಡಿದೀವಿ. Yes, yes. ಇದು ಡೋರ್ ಹೀಗೆ ಓಪನ್ ಆಗುತ್ತೆ, ಲಾಕ್ ಆಗಿದೆ. ಓಕೆ. ಸೊ ಇದು ಕಂಪ್ಲೀಟ್ ತಾಂಜಾವೂರ್ ಪೇಂಟ್. ಓಹೋ, ದೇವ್ರ ಇದು ಕೂಡ ತಾಂಜಾವೂರ್ ಪೇಂಟ್. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಮೇಲ್ಗಡೆ ನೋಡಿ, ಅಲ್ಲೂ ಕೂಡ ಡಿಸೈನ್ ಇದೆ ಮೇಲ್ಗಡೆ. ಎಸ್, ಆ ಕಡೆ ಈ ಕಡೆ ಗ್ಲಾಸ್ ಇದೆ, ಒಂಥರ ವೈಬ್ಸ್ ಇದೆ ಸರ್. ಇದರಲ್ಲಿ ನಾವು ತುಂಬ ಮಾತಾಡ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ಗಂಟೆ ಇದೆ, ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ. ಎಲ್ಲಿದೆ ಸರ್ ಇದು? ಸರ್ ಇದು ಇಲ್ಲಿಂದ ಅಲ್ಲ, ಆಕ್ಚುಲಿ ಟಿಬೆಟ್ ಇಂದ ನನ್ನ ಫ್ರೆಂಡ್ ಕೇಳಿ ತರಿಸಿದ್ದು. ಸೊ ಇದು ನೀವು ಗಂಟೆ ನಾರ್ಮಲ್ ಆಗಿ ನಮ್ ಗಂಟೆಗಳು ನೋಡಿರ್ತೀರ, ಸ್ವಲ್ಪ ವೈಡ್ ಓಪನಿಂಗ್ ಇರುತ್ತೆ. ಹೌದು. ಸ್ವಲ್ಪ ದಶಾವತಾರ ಇರುವಂತ ಒಂದು ಡಿಫ್ರೆಂಟ್ ಗಂಟೆ ಇದು. ಆ ಸೌಂಡ್ ಬಹುಶಃ ನಿಮ್ಗೆ ಇಲ್ಲಿ ಕೇಳಿಸ್ತಾ ಇರ್ಬೋದು, ತುಂಬಾ ಎಕೋ ಆಗುತ್ತೆ. ನಾರ್ಮಲ್ ಗಂಟೆ ಅಷ್ಟು ವೈಡ್ ಆಗಿ ಬರಲ್ಲ ಅದು. ಸರ್, ಈಗ ಕಂಪ್ಲೀಟ್ ಹಾಲ್ ವಿಚಾರಕ್ಕೆ ಬಂದ್ರೆ ನಮ್ಗೆ ಅಲ್ಲಿ ಒಂಥರ ಡಿಸೈನ್ ಕಾಣಿಸ್ತಿದೆ, ಇಲ್ಲೊಂಥರ ವಾಲ್ಪೇಪರ್ ತರ ಕಾಣಿಸ್ತಿದೆ. ಇಲ್ಲಿ ನೀವು ಡಿಫ್ರೆಂಟ್ ಆಗಿ ಮಾಡಿದ್ರೆ, ಅಂದ್ರೆ ಒಂದೊಂದು ವಾಲ್ ಕೂಡ ಡಿಫ್ರೆಂಟ್ ಆಗಿದೆ. ಕರ್ಟೈನ್ ಕೂಡ ಎಷ್ಟು, ನನ್ನ ಪ್ರಕಾರ ಒಂದು 15 ಫೀಟ್ ಇದೆಯಾ? ಇಲ್ಲ ಸರ್, 22 ಅಡಿ ಇದೆ. 22 ಇದೆ. 22 ಇದೆ. ಟಾಲ್ ಕರ್ಟೈನ್ಸ್ ಅದಲ್ಲ. 22 ಅಡಿ ಇದೆ. ಸೊ ಇದು ಟಿವಿ ಯೂನಿಟ್ಗೆ, ಇದು ಕಂಪ್ಲೀಟ್ ಟಿವಿ ಯೂನಿಟ್ ಇದೆ, ಮಾರ್ಬಲ್ ಫಿನಿಶ್ ಮಾಡಿರೋ ಟಿವಿ ಯೂನಿಟ್. ಓಕೆ ಓಕೆ. ಈಗ ಇದು ಏನಿದು? ಇದು ಪೇಂಟ್ ಅಲ್ವಾ? ಇದು ಪೇಂಟ್ ಅಥವಾ ವಾಲ್ಪೇಪರ್? ಇದು ಇಲ್ಲ ಸರ್, ಇದು ಕಂಪ್ಲೀಟ್ ಪೇಂಟ್ ಇದೆ. ಇಟಾಲಿಯನ್ ಗ್ಲಾಮ್ ಟೆಕ್ಸ್ಚರ್ ಅಂತ ಕರಿತೀವಿ. ಪ್ರೀಮಿಯಂ ಸೆಗ್ಮೆಂಟ್ಸ್ ಹ್ಯಾಂಡ್ ವರ್ಕ್ ಇದು. ಇದು ಯಾವುದು ವಾಲ್ಪೇಪರ್ ಅಲ್ಲ, ಕಂಪ್ಲೀಟ್ ಇದು ಪೇಂಟ್. ಎಸ್ ಎಸ್ ಎಸ್. ಇದು ಸರ್ ಈ ಕಡೆ ಸರ್ ಅದು ಫೈರ್. ಸೊ ಎಂಟರ್ ಆಗ್ತಾ ಇದ್ದಂಗೆ ಅದೊಂದು ಅಗೈನ್ ಒನ್ ಆಫ್ ದ ಅದರ್ ವಾಸ್ತು ಆಸ್ಪೆಕ್ಟ್. ಸೊ ರಿಫ್ಲೆಕ್ಷನ್ಸ್ ಬಿಡಬೇಕು ಅಂತ ಹೇಳ್ತಾರೆ. ಓಕೆ. ಸೊ ಹಾಗಾಗಿ ಇದೊಂದು ಕಂಪ್ಲೀಟ್ ಗೇಜಿಂಗ್ ಮಿರರ್ ಹಾಕಿ ನಾವು ಮಾಡಿದ್ದೀವಿ. ಇದೊಂಥರ ಮಿರರ್ ತರ. ಇದು ಮಿರರ್ ಇದು ರಿಫ್ಲೆಕ್ಷನ್ಸ್. ನೀವು ಯಾರು ಒಳಗೆ ಬಂದ್ಲಿ ಹೊರಗೆ ಬರ್ಲಿ ಅದು ರಿಫ್ಲೆಕ್ಷನ್ಸ್ ಕಾಣುತ್ತದೆ. ಓಕೆ ಓಕೆ. ವಾಸ್ತು ಪ್ರಕಾರ ಅದು ಇರಬೇಕು ಅಂತ ಹೇಳ್ತಾರೆ. ಓಕೆ ಓಕೆ. ಇಲ್ಲಿ ನೀವು ಏನಿದು ಸ್ಪೇಸಿಗೆ ಇಟ್ಟಿರೋದಾ ಸರ್? ಇದು ಡ್ರಾಯರ್ಸ್, ಏನೋ ಯುಟಿಲಿಟೀಸ್ ಅದು ಇದಕ್ಕೆ ಯೂಸ್ ಮಾಡ್ಕೊಳಕ್ಕೆ. ಇದರಿಂದ ಕಂಪ್ಲೀಟ್ ಎಲ್ಲ ವಾಲ್ ಪ್ಯಾನಲಿಂಗ್ ಮಾಡಿದೀವಿ, ಚಾರ್ಕೋಲ್ ಶೀಟ್ಸ್ ಹಾಕಿ ಒಂದು ಫ್ಲೋಟಿಂಗ್ ಇದನ್ನ ತಗೊಂಡಿದೀವಿ. ಓಕೆ. ಈಚೆ ಇರೋದು? ಎಸ್, ಇನ್ನೊಂದು ಫೈರ್, ಇದೊಂದು ಪಾರ್ಟಿಷನ್ ತಗೊಂಡಿದೀವಿ. ಸೊ ಬಂದ್ರೆ ಅಕಸ್ಮಾತ್ ಇಮಿಡಿಯೇಟ್ ಆಗಿ ಹಾಲ್ಗೆ ಎಂಟ್ರಿ ಆಗಬಾರ್ದು ಅಂದ್ರೆ ಒಂದು ಸಣ್ಣದಾಗ ಒಂದು ಸೀಟಿಂಗ್ ಸ್ಪೇಸ್ ಕೊಟ್ಟು ಒಂದು ಟೀಪಾಯ್ ಪ್ರೊವೈಡ್ ಮಾಡೋ ಪ್ಲಾನ್ ಇದೆ. ಸೊ ಇದೊಂದು ಸಣ್ಣದಾಗ ಒಂದು ಫೈರ್ ಏರಿಯಾ ಮಾಡ್ಕೊಂಡಿದ್ದೀವಿ. ಈ ಕೆಳಗಡೆ ಯೂಸ್ ಮಾಡಿರೋಂಥ ಇದೆಲ್ಲ ಕಾಸ್ಟ್ಲಿ ಇರಬಹುದು ಅಂತ. ಕಂಪ್ಲೀಟ್ಲಿ ಇಂಪೋರ್ಟೆಡ್ ಇಟಾಲಿಯನ್ ಮಾರ್ಬಲ್ಸ್ ಇದು, ಬ್ರೇಷಿಯಾ ಅರೋರಾ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಓಕೆ. ಕಂಪ್ಲೀಟ್ ಇದು ನೋಡ್ಬೋದು ನೀವು, ಬಹುಶಃ ಮೇಲಿಂದ ನಿಮ್ಗೆ ಕಾಣುತ್ತೆ. ಇದೆಲ್ಲ ಬುಕ್ ಮ್ಯಾಚ್ ಇದು. ಓಕೆ. ಸೊ ಮೇಲಿಂದ ನೋಡ್ರೆ ಒಂದು ಡೈಮಂಡ್ ಶೇಪ್ ಆಗಿ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಅದು ಹಿಂಗ್ ಪ್ಯಾಟರ್ನ್ ಇದೆ ಇದು. ಅಂಡ್ ಫ್ಯಾಕ್ಟ್ ಏನಂದ್ರೆ ಇದು ಯಾವ್ದನು ಮ್ಯಾನುಫ್ಯಾಕ್ಚರ್ಡ್ ಅಲ್ಲ ಅಥವಾ ಪ್ರಿಂಟೆಡ್ ಅಲ್ಲ, ಇದು ನ್ಯಾಚುರಲ್ ಆಗಿ ಸಿಕ್ಕಿರೋಂಥ ಸ್ಟೋನ್. ಇದು ನ್ಯಾಚುರಲ್ ಸ್ಟೋನ್ ಇದೆ. ಹೌದು, ನ್ಯಾಚುರಲ್ ಸ್ಟೋನ್ ಇದು, ಕಂಪ್ಲೀಟ್ ನ್ಯಾಚುರಲ್ ಸ್ಟೋನ್. ಓಹೋ. ಅದಕ್ಕೆ ಲಿಟಲ್ ಎಕ್ಸ್ಪೆನ್ಸಿವ್. ಸೊ ಅಡುಗೆ ಮನೆ ತೋರಿಸ್ಲೇಬೇಕು ಸರ್. ಅಡುಗೆ ಮನೆ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಕೂಡ ಯೂಸ್ ಮಾಡಿರುವಂತ ಸ್ಟೋನು ಡಿಫ್ರೆಂಟ್ ಆಗಿದೆ. ಸೊ ಇದು ಕೂಡ ತುಂಬಾ ಎಕ್ಸ್ಪೆನ್ಸಿವ್. ಅಡುಗೆ ಮನೆಯಲ್ಲಿರೋರಿಗೆ ಅವ್ರ ಲಕ್ಸುರಿಯಸ್ ನ ಬೇರೆಯವ್ರ ಹತ್ರ ಹೇಳ್ಕೋಬಹುದೇನೋ ಗೊತ್ತಿಲ್ಲ. ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಒರಿಜಿನಲ್ ಅಂತೆ. ಹತ್ರ ಇದಕ್ಕೆ 3 ರಿಂದ 4 ಲಕ್ಷ ಆಗಿತ್ತು ಅನ್ನೋದನ್ನ ಕೇಳ್ಪಟ್ಟೆ ನಾನು. ನಿಜನಾ ಸರ್? ಹೌದು ಸರ್. ಸೊ ಇದು ಇಂಪೋರ್ಟ್, ಇದು ಕೂಡ ಇಂಪೋರ್ಟೆಡ್, ನಮ್ಮ ಇಂಡಿಯಾದಲ್ಲಿ ಸಿಗಲ್ಲ ಇದು. ಸೊ ಇದು ಬಂದು ಕಂಪ್ಲೀಟ್ ನೀವೇ ಹೇಳ್ದಂಗೆ ಇದೆಲ್ಲ ನ್ಯಾಚುರಲ್ ಪರ್ಲ್. ಎಷ್ಟೊಂದು ಪ್ರೀಶಿಯಸ್ ಸ್ಟೋನ್ಸ್ ಇದೆ ಇದರೊಳಗಡೆ. ಓಕೆ. ಅದನ್ನ ಸ್ಮೂತ್ನಿಂಗ್ ಮಾಡಿ ಪ್ರೊಸೆಸಿಂಗ್ ಮಾಡಿ ತಗೊಂಡ್ಬಂದು ನಾವು ಕೌಂಟರ್ ಸ್ಲ್ಯಾಬ್ ಮೇಲೆ ಹಾಕಿರೋ. ಅಷ್ಟೊಂದು ಕಾಸ್ಟ್ಲಿ ಆಗುತ್ತೆ? ಹೌದು ಸರ್. ಅಂದ್ರೆ ಕಂಪ್ಲೀಟ್ ಇದಲ್ಲ ರೇರ್ ಸ್ಟೋನ್ಸ್ ಅಂತಾರಲ್ಲ ಹಾಗೆ ಎಲ್ಲ ತರ ಸ್ಟೋನ್ಸ್ ಇರುತ್ತೆ. ಪರ್ಲ್ ಇರುತ್ತೆ, ಜೆಮ್ಸ್, ಎಲ್ಲಾ ತರ ಮಿಕ್ಸ್ ಇರುತ್ತೆ ಈ ಸ್ಟೋನ್ಸ್ ಅಲ್ಲಿ. ಬರೀ ಸ್ಟೋನ್ಗೆ ಇಷ್ಟೊಂದು ಖರ್ಚು ಮಾಡಿದಿರಾ? ಇಲ್ಲಿರೋ ಮೆಟೀರಿಯಲ್ ತೋರಿಸಿ ಏನೇನಿದೆ ಅಂತ ನೋಡ ಸರ್. ಇದು ಅಗೈನ್ ಇನ್ಬಿಲ್ಟ್ OTG ಅಂತ ಕರಿತೀವಿ. ಅಂದ್ರೆ ಯೂಶಲಿ ಏನ್ ಮಾಡ್ತಾರೆ, ಎಲ್ಲ ಆಚೆ ಇಟ್ಕೊಳ್ಳೋದು ಇದು ಮಾಡೋದಿರುತ್ತೆ. ನಾವ್ ಇದನ್ನ ಕನ್ಸೀಲ್ಡೇ ಮಾಡ್ಬಿಟ್ಟಿದೀವಿ. ಸೊ ಎರಡು ಇದು ಮೇಲ್ಗಡೆ ಬಂದು ಓವನ್. ಸೊ ಇದು ಗ್ರಿಲ್, OTG ಅಂತ ಕರಿತೀವಿ. ಇದೆರಡು ಕಂಪ್ಲೀಟ್ಲಿ ಕಸ್ಟಮೈಸ್ಡ್. ಓಕೆ. ಅಂಡ್ ಮೇಲ್ಗಡೆ ಒಂದು ಶೆಲ್ಫ್ ಪ್ರೊವೈಡ್ ಮಾಡಿದೀವಿ. ಸ್ಟೋರೇಜ್, ಕೆಳಗಡೆನೂ ಸ್ಟೋರೇಜ್ ಇದೆ. ಓಕೆ.
ಎಲ್ಲ ವರ್ಕು ನಿಮ್ದೇ ಇಲ್ಲಿ. ಎಲ್ಲ ಕಂಪ್ಲೀಟ್ ನಮ್ದೇ ಸರ್. ಇದು ನಮ್ದೇ ಕಂಪ್ಲೀಟ್ ಫ್ಯಾಕ್ಟ್ರಿನಲ್ಲಿ ನಾವು ಪ್ರೊಸೆಸ್ ಮಾಡಿರೋಂಥ ಎಲ್ಲ ಐಟಮ್ಸ್. ಆ ಫ್ಯಾಕ್ಟ್ರಿದು ಗ್ಲಿಮ್ಸ್ ಕೂಡ ನಾನು ಕೊಡ್ತೇನೆ ನಿಮ್ಗೆ. ಖಂಡಿತ. ಸೊ ಇದೊಂದು ವಿಂಡೋ ಇದೆ. ಇದು ಅಗೈನ್ ಏನಾದ್ರೂ ನಿಮ್ ಕಡೆಯಿಂದ ಏನಾದ್ರು ಫ್ರೀ ಆಗಿ ಕೊಡೋದು ಆತರ ಏನಾದ್ರು ಮಾಡ್ತೀರಾ? ಖಂಡಿತ ಸರ್. ನಿಮ್ಮ ಕ್ಲೈಂಟ್ಸ್ ಗಳಿಗೆ ಖಂಡಿತ ನನ್ನ ಕಡೆಯಲ್ಲಿ ಏನಾಗುತ್ತೆ ಇಕ್ವಿಪ್ಮೆಂಟ್ಸ್ ಇನ್ನೊಂದು ಮತ್ತೊಂದು ಖಂಡಿತ ಮಾಡ್ಕೊಡೋಣ. ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ರೇಟ್ ಅಲ್ಲಿ ಮಾಡ್ಕೊಡೋಣ. ಇದೇನು ಸರ್? ಅಂಡ್ ಇದು ಸ್ಮಾರ್ಟ್ ಹೋಮ್ ಆಟೋಮೇಷನ್ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಓಕೆ, ನೋಡ್ಬೋದು. ಅದು ಒಂದ್ಸಲ ತೋರಿಸಿ ನಮ್ಗೆ. ವಾವ್, ನೋಡಿ ಇದು ಏನ್ ಪರ್ಪಸ್ ಇದೆ ಸರ್? ಏನ್ ಬೇಕಾದ್ರೂ ಇಡಬಹುದು, ಐಟಮ್ಸ್ ಇಡಬಹುದು ಅಥವಾ ಸಾಸ್ ಬಾಟಲ್ಸ್ ಇಡಬಹುದು. ಆಟೋಮೆಟಿಕ್ ಆಗಿ ಬಂದು ನಾವು ಅಟ್ಯಾಚ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೋಗುತ್ತೆ ಇದು. ಓಕೆ, ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ಸೊ ಇದು ರೋಲಿಂಗ್ ಶಟರ್ ಸರ್. ಆಸ್ ಯೂಶುವಲ್ ನಮ್ಮ ಮಿಕ್ಸರ್ ಅದು ಇದು ಪ್ರೊವೈಡ್ ಮಾಡೋದಕ್ಕೆ ಅಂತೇಳಿ ಒಂದು ರೋಲಿಂಗ್ ಶಟರ್ಸ್ ನ ಕೊಟ್ಟಿದ್ದೀವಿ. ಅಂಡ್ ಈಗ ನೀವು ನೋಡ್ತಿರೋದು ಒಂದು ಅಡುಗೆ ಮನೆ, ಇನ್ನೊಂದು ಅಡುಗೆ ಮನೆ ಇದೆ ಇದ್ರ ಒಳಗಡೆನೆ. ಎಲ್ಲಿ ಅಂತ ಕೇಳ್ತೀರಾ? ನೋಡಿ ಇಲ್ಲಿದೆ. ಸೊ ಇದು ಯುಟಿಲಿಟಿಗೆ ಅಂತೇಳಿ, ಬಿಕಾಸ್ ಇಷ್ಟೆಲ್ಲ ಪ್ರೀಮಿಯಂ ಆಗಿ ಮಾಡಿದಾಗ ಸ್ವಲ್ಪ ಈ ಟೈಡಿನೆಸ್ ಆಗಿ ಮೇಂಟೈನ್ ಮಾಡೋದು ಕಷ್ಟ. ಸೊ ಹಾಗಾಗಿ ಅವ್ರಗಳಿಗೆ ಅಂತಾನೆ ಅದು ಒಂದು ಸ್ಮಾಲ್ ಯುಟಿಲಿಟಿ ಪ್ರೊವೈಡ್ ಮಾಡಿದೀವಿ. ಸಿಂಪಲ್ ಆಗಿ ಚಿಕ್ಕದಾಗಿ. ಈಗ ಕೆಲವೊಬ್ರು ಮನೇಲಿ ಇರುತ್ತೆ ಸರ್ ನಾನ್ ವೆಜ್ ಸಪರೇಟ್, ಸೊ ಆ ತರ ಬೇಕಾದ್ರೆ ಇಲ್ಲೆಲ್ಲ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದೀವಿ. ಅಲ್ಲಿ ಎಲ್ಲೂ ಇದಾಗದೆ ಇರ್ಲಿ, ಡ್ಯಾಮೇಜ್ ಆಗದೆ ಇರ್ಲಿ ಅಂತ ಎಲ್ಲ ಸ್ಟೋರೇಜ್ ಇಲ್ಲಿ ಕೊಟ್ಟಿದೀವಿ. ಇಲ್ಲಿ ಒಂದು ಡಿಶ್ ವಾಷರ್ ಪ್ರೊವಿಷನ್ ಮಾಡಿದೀವಿ. ಅಂಡ್ ಇದು ನೋಡ್ಬೋದು, ಇದೆಲ್ಲ ಕಂಪ್ಲೀಟ್ ಮೊರಾಕನ್ ಟೈಲ್ಸ್ ಅಂತ ಕರಿತೀವಿ. ಇದು ಸ್ವಲ್ಪ ಹಳೇ ಟ್ರೆಡಿಷನಲ್ ಇದರಲ್ಲಿ ಅದೇ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡಿಫ್ರೆಂಟ್ ಆಗಿ ವಿಭಿನ್ನವಾಗಿ ಟ್ರೈ ಮಾಡೋಣ ಅಂತ ಹೇಳಿ ಎಷ್ಟೊಂದು ಮಾಡಿದೀವಿ. ಇದೆಲ್ಲ ಸ್ಟೋರೇಜ್ ಕಂಪಾರ್ಟ್ಮೆಂಟ್ಸ್. ಎಸ್ ಬನ್ನಿ ಸರ್. ಇನ್ನೂ ನಾವು ರೂಮ್ಗಳಿಗೆ ಹೋಗಿಲ್ಲ. ರೂಮ್ಗೆ ಹೋದ್ರೆ ಅದೇ ಒಂಥರ ಇಲ್ಲೊಂದು ಇದಿದೆ. ಐ ಮೀನ್ ಇಲ್ಲೊಂದು ಪ್ಯಾಂಟ್ರಿ ಪುಲ್ಔಟ್ ಇದೆ. ಓಕೆ, ವಾವ್. ಪಾತ್ರೆಗಳು ಇಡೋದಕ್ಕೆ ಏನ್ ಬೇಕಾದ್ರೂ ಇಡ್ಬೋದು ಸರ್. ನೋಡಿ. ಎಸ್. ಅಂಡ್ ಇಲ್ಲೊಂದು ಪುಲ್ಔಟ್ಸ್ ಇದೆ. ಅದೇನು ಕೆಲವರಿಗೆ ಎತ್ತರಕ್ಕೆ ಇರೋದಕ್ಕೆ ಎಟಕ್ಸಲ್ಲ ಅಂದವ್ರಿಗೆ ಡೌನ್ ಮಾಡ್ಕೋಬೋದಾ? ಇದು ಬೇಕಾದ್ರೆ ಹೋಮ್ ಆಟೋಮೇಷನ್ ಮಾಡ್ಬೋದು, ಅಂದ್ರೆ ಆಟೋಮೆಟಿಕ್ ಆಗಿ ಬರೋ ತರ ಮಾಡ್ಬೋದು. ಓಕೆ, ಏನ್ ಟೆಕ್ನಾಲಜಿ ಇದೆ ಎಲ್ಲ ಈ ಮನೆಗೆ ಬಳಕೆ ಮಾಡ್ಬಿಟ್ಟು ಟ್ರೈ ಮಾಡಿದೀವಿ ಸರ್. ರೂಮ್ಗಳಲ್ಲಿರುವಂತಹ ಬಾತ್ರೂಮ್ಗಳನ್ನು ನೋಡ್ಬೇಕು. ನಿಮ್ಗೊಂದು ಸಣ್ಣದ್ ನೋಡಿ, ಕೈ ತೊಳೆಯುವಂತ ಒಂದು ಬೇಷನ್ ಹೇಗ್ ಮಾಡಿದಾರೆ ನೋಡಿ. ಇದು ವಾಶ್ ಬೇಷನ್ ಇದು ನೋಡಿ, ಅದು ಕೂಡ ಡಿಫ್ರೆಂಟ್ ಆಗಿದೆ. ಒಂದೊಂದು ಮೆಟೀರಿಯಲ್ನೂ ಕೂಡ ಡಿಫ್ರೆಂಟ್ ಆಗಿ ಜೋಡಿಸುವಂತ ಪ್ರಯತ್ನ ನೀವು ಮಾಡಿದೀರಾ ಅನ್ಕೊಂತೀನಿ ಸರ್. ಓಕೆ, ಇದು ಫ್ರಿಡ್ಜ್ಗಾ? ಇದೊಂದು ಫ್ರಿಡ್ಜ್. ಇದು ಕಂಪ್ಲೀಟ್ ಆಗಿ ಇದು 4 ಡೋರ್ ಫ್ರಿಡ್ಜ್. ಇಲ್ಲೊಂದು ಫಾಯಿಲ್ ಮಾಡಿದೀವಿ. ಇಲ್ಲೊಂದು ಸ್ಟೋರೇಜ್ ಆಕ್ಚುಲಿ ಕೊಟ್ಟಿದ್ದೀವಿ, ಕಾಣಲ್ಲ. ಸೈಡಲ್ಲಿ. ಓಕೆ. ಸೊ ಎಲ್ಲೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಲ್ಲ ಕಡೆ ಪ್ರಾಜೆಕ್ಟ್ ಮಾಡ್ತೀರಾ ಸರ್ ನೀವು? ಬೆಂಗಳೂರು ಮಾತ್ರ? ಇಲ್ಲ ಸರ್, ಬ್ಯಾಂಗ್ಳೂರ್ ಸದ್ಯಕ್ಕೆ ಬ್ಯಾಂಗ್ಳೂರ್ ಮೈಸೂರು ಮಾಡ್ತಾ ಇದೀವಿ. ಓಕೆ, ವಾಲ್ಯೂಮ್ ಇತ್ತವ್ರೆ ಬೇರೆ ಸಿಟೀಸ್ಗಳು ಹೋಗ್ತಾ ಇದೀವಿ. ಸೊ ನೋಡೋಣ ಸದ್ಯಕ್ಕೆ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತಾ ಇದ್ದೀವಿ. ಎಸ್, ನೋಡಿ ವೀಕ್ಷಕರೇ, ನಾನು ಆಗ್ಲೇ ಹೇಳಿದೆ ಇಲ್ಲಿ ಎಲ್ಲೂ ಬಟನ್ಸೇ ಇಲ್ಲ ಅಂತ. ನೋಡಿ ಇದನ್ನ ತೋರಿಸ್ಬೋದು ನಾವು. ಇಲ್ಲಿ ನೋಡಿ, ಇಲ್ಲ ಟಚ್. ಓಕೆ, ಇದನ್ನೀಗ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಇದಷ್ಟೇ ಇಲ್ಲ ಸರ್, ನೀವು ಫೋನ್ ಅಲ್ಲಿ ವಾಯ್ಸ್ ಅಲ್ಲೂ ಕೂಡ ಹೇಳ್ಬೋದು. ಸ್ವಿಚ್ ಆನ್ ಕಿಚನ್ ಲೈಟ್ ಅಂದ್ರೆ ಸ್ವಿಚ್ ಆನ್ ಆಗುತ್ತೆ. ಇಲ್ಲಿರುವಂತ ಕರ್ಟನ್ಗಳು ಕೂಡ ಹೇಳಿದ್ರೆ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಆಮೇಲೆ ಮನೆಗೆ ಲಿಫ್ಟ್ ಕೂಡ ಇದೆ ನೋಡಿ, ಇಲ್ಲಿದೆ ನೋಡಿ. ಎಸ್. ಅಂಡ್ ಇದು ಕೂಡ ಅಷ್ಟೇ, ಪಾಸ್ವರ್ಡ್ ಅಂಡ್ ಫೇಸ್ ಐಡಿ. ನೀವು ಪಾಸ್ವರ್ಡ್ ಹಾಕಿ ನಿಮ್ ಫೇಸ್ ಇದ್ರೆ ಮಾತ್ರ. ಈಗ ಕೆಳಗಡೆಯಿಂದ ಪಾರ್ಕಿಂಗ್ ಇಂದ ಯಾರು ಬರಬೇಕು ಅಂದ್ರೆ ಅದಕ್ಕೆ ಕೆಳಗಡೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರನೇ ಫೇಸ್ ಐಡಿ ಮತ್ತೆ ಇದು ಅಥೆಂಟಿಕೇಟೆಡ್ ನ ಇನ್ಸ್ಟಾಲ್ ಮಾಡಿದೀವಿ. ಅದು ಹೇಗೆ ಅಂತಂದ್ರೆ, ಸೊ ನಿಮ್ಮ ಯಾರು ಮನೆ ರಿಜಿಸ್ಟರ್ಡ್ ಮೆಂಬರ್ಸ್ ಇರ್ತಾರೆ ಅವ್ರ ಫಿಂಗರ್ ಪ್ರಿಂಟ್ ಆಗ್ಬೇಕು, ಇಲ್ಲ ಫೇಸ್ ಐಡಿ ಇರಬೇಕು. ಸೊ ಫೇಸ್ ಇದ್ರೆ ಓಪನ್ ಆಗೋದು, ಇಲ್ಲ ಡೋರ್ ಓಪನ್ ಆಗಲ್ಲ. ಸೊ ಇದು ಕಂಪ್ಲೀಟ್ ಹೆಚಿಂಗ್ ಮಾಡಿರೋದು ಕ್ಯಾಬಿನ್. ಸ್ವಲ್ಪ ಪ್ರೀಮಿಯಂ ಆಗಿ ಟ್ರೈ ಮಾಡಿದ್ದೀವಿ. ಓಕೆ, ಸೂಪರ್, ಸಖತ್ ಬ್ಯೂಟಿಫುಲ್ ಆಗಿದೆ ಸರ್ ಇದು. ವಾವ್. ಎಷ್ಟು ಟೈಮ್ ತಗೊಂತು ಸರ್ ನಿಮ್ಗೆ ಈ ಮನೆ? ಸರ್ ಎಫೆಕ್ಟಿವ್ಲಿ 2 years ಫಿನಿಶ್ ಮಾಡಿದ್ವಿ. ಇನ್ನ ಬೇಗನೂ ಮಾಡ್ಬೋದಿತ್ತು, ಬಟ್ ನಾವು ಕೆಲವಾರಿಂದ ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ತಗೊಂಡ್ವಿ. ಇದು ಆಕ್ಚುಲಿ ಇದು ಕಂಪ್ಲೀಟ್ ಚಾರ್ಕೋಲ್ ಶೀಟ್ ಹಾಕಿ ಒಂದು ಪಾರ್ಟಿಷನ್ ಮಾಡಿದೀವಿ. ಇಲ್ಲೊಂದು ಹಿಡನ್ ಡೋರ್ ಇದೆ. ಸೊ ದಿಸ್ ಇಸ್ ಅ ಡೋರ್ ಆಕ್ಚುಲಿ. ಓಕೆ, ಅನ್ಸೋದೇ ಇಲ್ಲ. ಇದೊಂದು ಡೋರ್. ಇಲ್ಲಿ ವಾಶ್ರೂಮ್ ಇದೆ. ಸೊ ಇಲ್ಲೊಂದು 3 feet ಕ್ಯಾಪ್ ಬಿಡಬೇಕು ಅಂತ ಹೇಳಿ ಒಂದು ಪ್ರೊಫೈಲ್ ಸೆಗ್ಮೆಂಟ್ಸ್ ಅಲ್ಲಿ ನಾವು ಅದನ್ನ ಮಾಡಿದ್ದೀವಿ. ಅದು ವಾಸ್ತು ಪ್ರಕಾರನೇನಾ? ವಾಸ್ತು ಪ್ರಕಾರ. ಓಕೆ, ಇದು ಅಲ್ಲೊಂದು ವಾಶ್ರೂಮ್ ಇದೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್. ಎಸ್, ವಾವ್, ಬ್ಯೂಟಿಫುಲ್ ಆಗಿದೆ ಇದು. ಎಸ್, ನೋಡಿ ಕರ್ಟನ್ಗಳು ಹೊರಗಡೆ ಎರಡೆರಡು ಕರ್ಟನ್ ಇದೆ. ಅಂದ್ರೆ ಒಂದು ವೈಟ್ ಇದೆ, ಒಂದು ಕಂಪ್ಲೀಟ್ಲಿ ಡಾರ್ಕ್ ಇದೆ. ಸೊ ಈಗಷ್ಟೇ ಗೃಹ ಪ್ರವೇಶ ಆಗಿರೋದ್ರಿಂದ ಹಿಂಗಿದೆ. ಬಹುಶಃ ಇನ್ನೂ 1 ತಿಂಗಳು ಹೋದ್ರೆ ಇನ್ನೂ ಡಿಫ್ರೆಂಟ್ ಆಗಿ ಬರುತ್ತೆ ಅಂತ ಅನ್ಕೊಂತೀನಿ. ಸೊ ಇದಲ್ಲಿ ನೋಡ್ಬೋದು, ಇದಾಗ ನಾನು ಆಗ್ಲೇ ಹೇಳ್ದಂಗೆ ಚಾರ್ಕೋಲ್ ಶೀಟ್ಸ್. ಸೊ ಪ್ರೀಮಿಯಂ ಅಲ್ಲ, ಯಾವುದು ಲ್ಯಾಮಿನೇಟ್ ಅಲ್ಲ. ನೀವು ಬಹುಶಃ ಇದು ಟಚ್ ಅಂಡ್ ಫೀಲ್ ಮಾಡಿದ್ರೆ ನಿಮ್ಗೆ ಅದು ಗೊತ್ತಾಗ್ತಾ ಇರುತ್ತೆ. ಹೌದು.
ದೂರದಿಂದ ನೋಡಿದ್ರೆ ಲ್ಯಾಮಿನೇಟ್ ತರ ಲ್ಯಾಮಿನೇಟ್, ಬಟ್ ಆಕ್ಚುಲಿ ಲ್ಯಾಮಿನೇಟ್ ಅಲ್ಲ. ಸೊ ಇದೆಲ್ಲ ಕಂಪ್ಲೀಟ್ ಕುಶನಿಂಗ್, ಬೆಡ್ ಸೈಡ್ ಬ್ಯಾಕ್ ಕುಶನಿಂಗ್, ಇದ್ ಮೇಲೆ ಬೆಡ್ ಬರುತ್ತೆ, ಇದು ಅಂಡರ್ ಕಾಟ್ ಸ್ಟೋರೇಜ್ ಇದೆ. ಓಕೆ. ಸೊ ಇದೆಲ್ಲ ಪ್ರೀಮಿಯಂ ಸ್ಲೈಡಿಂಗ್ ವಾರ್ಡ್ರೋಬ್ಸ್. ಸೊ ಇದೊಂದು ಡ್ರೆಸ್ಸಿಂಗ್ ಮಿರರ್ ತರ ಮಾಡ್ಕೊಂಡಿದೀವಿ. ಆಕ್ಚುಲಿ ಒಂದು ವಾಶ್ರೂಮ್ ಇದೆ. ವಾಶ್ರೂಮ್ ಕಾಣಿಸ್ತಾನೆ ಇಲ್ಲಲ್ಲ ಸರ್? ಸೊ ಈ ಮಿರರ್ ಇಂದ ಇರೋದು ಬಂದು ಆಕ್ಚುಲಿ ವಾಶ್ರೂಮ್. ಅಪ್ಪಾ. ಸೊ ಒಂದು ವಾಶ್ರೂಮ್ ಪ್ರೊವೈಡ್ ಮಾಡಿದೀವಿ, ಅಟ್ಯಾಚ್ಡ್ ವಾಶ್ರೂಮ್. ಎಸ್ ಕಾನ್ಸೆಪ್ಟ್ ಮಾತ್ರ ತುಂಬಾ ಬ್ಯೂಟಿಫುಲ್ ಇದೆ. ಸೊ ಸ್ಲೈಡಿಂಗ್ ಡ್ರೈ ಏರಿಯಾ, ವೆಟ್ ಏರಿಯಾ. ಅಗೇನ್ ಈಗೆಲ್ಲ ಕಾಮನ್ ಆಗಿ ಕೇಳ್ತಾ ಇದಾರೆ ಅದನ್ನ. ಸೊ ವೆಟ್ ಏರಿಯಾ, ಇದು ಡ್ರೈ ಏರಿಯಾ ಮಾಡಿದೀವಿ. ಸೊ ಇರೋ ಕಾಂಪ್ಯಾಕ್ಟ್ ಸ್ಪೇಸ್ ಅಲ್ಲಿ ಏನ್ ಮ್ಯಾಕ್ಸಿಮಮ್ ಮಾಡಬಹುದು ಅದನ್ನ ಮಾಡಿದೀವಿ. ಸೊ ಅದೆಲ್ಲ ಮಲ್ಟಿ ಫಂಕ್ಷನ್ ಶವರ್, ಸೀಲಿಂಗ್ ನೋಡಬಹುದು. ಎಲ್ಲ ಮಲ್ಟಿ ಫಂಕ್ಷನ್ ಶವರ್ ಅಂಡ್ ಇದಲು PVC ಸೀಲಿಂಗ್ ನಾವು ಪ್ರೊವೈಡ್ ಮಾಡಿದೀವಿ. ಎಸ್ ಮೇಲೆ ಇನ್ನೊಂದೆರಡು ರೂಮ್ ಇದೆ ಸರ್, ಅದನ್ನ ತೋರಿಸ್ಬೇಕು. ಅಲ್ಲಿ ನಾನು ರೂಮ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ, ಯಾಕಂದ್ರೆ ಅಲ್ಲಿರುವಂತಹ ಕೆಲವೊಂದು ಮೆಟೀರಿಯಲ್ಗಳನ್ನು ನಾವು ತೋರಿಸ್ಲೇಬೇಕು. ಯಾಕಂದ್ರೆ ಮನೆ ಕಟ್ಟುವವರಿಗೆ ಈ ಥರದೊಂದು ಐಡಿಯಾ ಸಿಕ್ಕಿದಾಗ ಖಂಡಿತವಾಗಿ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಬಜೆಟ್ ತುಂಬಾ ಆಗಬಹುದು, ಆದ್ರೆ ಮಾಡಿರೋದಕ್ಕೊಂದು ಸಾರ್ಥಕತೆ. ಬಡ್ಜೆಟ್ ತುಂಬಾ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋಸ್ಟ್ ಅಫೋರ್ಡಬಲ್. ಬಹುಶಃ ನೀವು ಬೆಂಗಳೂರಲ್ಲಿ ಯಾರು ಆ ರೇಟಿಗೆ ನಿಮ್ಗೆ ಆ ಒಂದು ಪ್ರೀಮಿಯಂ ಇದನ್ನ ಮಾಡ್ಕೊಡ್ಬಾರ್ದು ಸರ್, ಆ ತರ ಮಾಡ್ಕೊಡ್ತೀವಿ. ಎಸ್ ಖಂಡಿತ ಸರ್. ಇದು ನೋಡ್ಬೋದು. ಸೊ ಇದು ಅಗೈನ್ ಸ್ಟೇರ್ ಕೇಸ್ ಪ್ರೊಫೈಲ್ ಸೆನ್ಸರ್ ನೋಡಿ. ಹೋಗುತ್ತೆ. ಹೌದು. ಅಂಡ್ ನೀವು ಎಲ್ಲಾ ಕಡೆ ನೋಡಿರ್ಬೋದು. ಸೊ ಸೆಂಟರ್ ಅಲ್ಲಿ ಸಪೋರ್ಟ್ಸ್ ಕೊಟ್ಟು ಮೆಟ್ಲು ಮಾಡಿರ್ತಾರೆ. ಬಹುಶಃ ಈ ತರ ಸೈಡ್ ಸಪೋರ್ಟ್ ಮಾಡಿ ಮೆಟ್ಲು ಮಾಡಿರೋದು ಬಹುಶಃ ರೇರ್ ಕೇಸಸ್ ಅಲ್ಲಿ ನೀವು ನೋಡಿರಲ್ಲ. ಸೊ ಇದು ನಾವು ಟ್ರೈ ಮಾಡಿದೀವಿ ಸರ್. ಇದು ಬರೀ ನೀವೆಲ್ಲಿ ನೋಡ್ಬೋದು, ಬಹುಶಃ ಸಪೋರ್ಟ್ಸ್ ಎಲ್ಲೂ ಇಲ್ಲ ಕಾಣ್ತಾನೆ ಇಲ್ಲ ನಿಮ್ಗೆ ನೋಡಿ. ಎಲ್ಲೂ ಸಪೋರ್ಟ್ ಇಲ್ಲ ಇದಕ್ಕೆ. ಇದು ಬಳಕಲ್ವಾ ಸರ್? ಏನಿಲ್ಲ ಸರ್, ನೀವು ಎಷ್ಟು ಹೇಗೆ ಮಾಡಿದ್ರು ಬರಲ್ಲ. ಅಂಡ್ ಇದೆಲ್ಲ ಕಂಪ್ಲೀಟ್ ಟೀಕ್. ಇದು ನಾವಿಲ್ಲಿ ಹಾಕಿರೋ ಮೆಟ್ಲ ಮೇಲೆ ಹಾಕಿರೋದೆಲ್ಲ ಕಂಪ್ಲೀಟ್ ಟೀಕ್ ಇದು. ಇಲ್ಲಿ ಸೌಂಡ್ ಬರುತ್ತಲ್ಲ ನೋಡಿ. ವುಡ್ ಹಳೆ ಮನೆ, ಮುಚ್ಚಿಗೆ ಮನೆ ಹೋದ್ರೆ ಹಿಂಗೆ ಸೌಂಡ್ ಬರುತ್ತೆ, ಆ ರೀತಿ ಇದೆ. ಈ ಲೈಟ್ ಕೂಡ ಅಷ್ಟೇ ಸೆನ್ಸಾರ್ ಇಂದ ವರ್ಕ್ ಆಗುತ್ತೆ. ನಾವೀಗ ಆಚೆ ಬರ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ಆಫ್ ಆಗ್ತದೆ. ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಈಗ ಇಲ್ಲಿ ಯೂಸ್ ಮಾಡಿದ್ದು ಇದು ಎಲ್ಲ ಇಟಾಲಿಯನ್ ಬ್ರೇಷಿಯಾ ಎಲ್ಲ ಅದೇನೆ ಅಲ್ವಾ? ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ನೋಡ್ರೆ ನಿಮ್ಗೆ ಪ್ಯಾಟರ್ನ್ ಗೊತ್ತಾಗುತ್ತೆ. ಈ ತರ ಬುಕ್ ಮ್ಯಾಚ್ ಸಿಗೋದು ತುಂಬಾನೇ ಕಷ್ಟ. ಎಸ್ ಪ್ಯಾಟರ್ನ್ ಮ್ಯಾಚ್ ಮಾಡೋದು, ಬಿಕಾಸ್ ನ್ಯಾಚುರಲ್ ಸ್ಟೋನ್ ಅಲ್ವಾ. ಕರೆಕ್ಟ್. ಸೊ ಇಲ್ಲೊಂದು ಫ್ರೆಂಚ್ ವಾಲ್ ಡಿಸೈನ್ ಮಾಡಿದೀವಿ. ಅಂಡ್ ನೀವ್ ಏನ್ ನೋಡ್ತಾ ಇದಾರೆ, ಇದು ಆಕ್ಚುಲಿ ಲೈಟ್ ಅಲ್ಲ ಸರ್, ಇದು ಮಾರ್ಬಲ್. ಇದು ಲೈಟ್ ಅಲ್ಲ, ಅದು ಮಾರ್ಬಲ್. ಅದು ಆನಿಕ್ಸ್ ಮಾರ್ಬಲ್ ಅಂತ ಅಂತೀವಿ. ಸೊ ಮಾರ್ಬಲ್ ನ ತಂದು ಅದನ್ನ ನಾವು ಕ್ಯಾರ್ವಿಂಗ್ ಮಾಡಿ, ಅದನ್ನ ಪ್ರೊಸೆಸ್ ಮಾಡಿ, ಸ್ಮೂತಿಂಗ್ ಮಾಡಿ ಅದ್ರೊಳಗೆ ಲೈಟ್ ಇನ್ಸ್ಟಾಲ್ ಮಾಡಿದ್ವಿ. ಅದು ಸ್ಟೋನ್. ಅದು ಮನೆಗೆ ಕೆಲವೊಂದು ಸ್ಟೋನ್ಗಳು ತುಂಬಾ ಲಕ್ಕಿ ಅಂತ ಹೇಳ್ತಾರೆ. ಸೊ ನೀವು ಆ ಸ್ಟೋನ್ಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀರಾ ಅನ್ಸುತ್ತೆ. ಸೊ ನಿಮ್ಗಾಗ್ಲೇ ಹೇಳಿದೆ ಆಚೆಗಡೆ BDP ಇದೆ ಅಂತ. ಸೊ ಅಲ್ಲಿ ಯಾರೇ ಬಂದು ರಿಂಗ್ ಮಾಡಿದ್ರು ಇಲ್ಲಿ ಗೊತ್ತಾಗತ್ತೆ. ಇಲ್ಲಿ ಬಂದು ರಿಂಗ್ ಆಗತ್ತೆ. ನಾವ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಮಾತ್ರ ಓಪನ್ ಆಗತ್ತೆ. ಓಕೆ. ಲಾಕ್ ಡೋರ್ ಓಪನ್ ಆಗತ್ತೆ. ನಾವ್ ಇಲ್ಲಿಂದಾನೇ ಕಮ್ಯುನಿಕೇಟ್ ಮಾಡ್ಬೋದು. ಅಂಡ್ ಎಲ್ಲ ಈವನ್ ಮೈನ್ ಡೋರ್ ಅಲ್ಲೂ ಕೂಡ ನಾವು ಸ್ಮಾರ್ಟ್ ಲಾಕ್ ತೋರಿಸಿದ್ವಲ್ಲ, ಅದರಲ್ಲೂ ಕೂಡ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಕಮ್ ಮಾನಿಟರ್ ಇದೆ. ಈಗ ನಮ್ಮನ್ನ ಯಾವ ರೂಮ್ಗೆ? ಎಸ್, ಇದು ಮಾಸ್ಟರ್ ಬೆಡ್ರೂಮ್ 2. ಸೊ ಇದು ಅಗೇನ್ ನೀವು ನೋಡಿದ್ರದೆಲ್ಲ ಟೀಕ್. ಓಕೆ, ಕಂಪ್ಲೀಟ್ಲಿ ಟೀಕ್ ಇದೆ. ಓಕೆ, ಎಸ್. ವಾವ್. ಅಂದ್ರೆ ಈ ಮನೆಯಲ್ಲಿರುವಂತ ಪ್ರತಿ ರೂಮ್ಗಳು ಬೇರೆ ಬೇರೆ ತರ ಇದೆ. ಇಡೀ ಮನೆ ಕಂಪ್ಲೀಟ್ಲಿ ಅಲೆಕ್ಸಾ ಇಂದಾನೆ ವರ್ಕ್ ಆಗುತ್ತೆ. ಎಸ್, ಕಂಪ್ಲೀಟ್ಲಿ ಹೋಮ್ ಆಟೋಮೇಟೆಡ್. ನೀವು ಬರೀ ವಾಯ್ಸ್ ಕಮೆಂಟ್ ಮಾಡ್ತು ಅಂತಂದ್ರೆ ಎಲ್ಲ ಓಪನ್ ಆಗುತ್ತೆ, ಆಪರೇಟ್ ಆಗುತ್ತೆ. ಈಗ ಲೈಟ್ ಆಫ್ ಮಾಡ್ಬೇಕಂದ್ರೆ ನಾವು ಹೇಳಿದ್ರೆ ಆಯ್ತಾ? ಏ ಅಲೆಕ್ಸಾ, ಟರ್ನ್ ಆಫ್ ಬೆಡ್ ಸ್ಪಾಟ್ ಲೈಟ್. ನೋಡಿ, ಆಫ್ ಆಯ್ತು. ಹೇ ಅಲೆಕ್ಸಾ, ಟರ್ನ್ ಆಫ್ ಬೆಡ್ ಪ್ರೊಫೈಲ್. ಹೇ ಅಲೆಕ್ಸಾ, ಟರ್ನ್ ಆನ್ ದ ಫ್ಯಾನ್. ನೋಡಿ, ಎಲ್ಲವೂ ಕೂಡ ಆಗುತ್ತೆ. ಓಕೆ, ಲೈಟ್ ಹಾಕಿ, ಎಲ್ಲ ಲೈಟ್ ಹಾಕಿ. ವಾವ್, ಸೂಪರ್. ಈಗ ಕರ್ಟನ್ ಕೂಡ ಹಂಗೆ ವರ್ಕ್ ಆಗುತ್ತೆ. ಎಸ್, ಸೊ ಇದು ಕೂಡ ಹಾಗೆ ಆಪರೇಟ್ ಆಗುತ್ತೆ. ಓಕೆ. ಸೊ ಏ ಅಲೆಕ್ಸಾ, ಓಪನ್ ದ ಕರ್ಟನ್ಸ್. ನೋಡಿ. Sorry, I didn't find a group or device named curtains. ನೋಡಿ ಹೆಂಗ್ ವರ್ಕ್ ಆಯ್ತು. ಎಸ್, ಇಲ್ಲಿ ಹೊರಗಡೆ ಸ್ಪೇಸ್ ಕೂಡ. ಹೌದು, ಇಲ್ಲೊಂದು ಎಲ್ಲ ರೂಮ್ಸ್ ಗಳಿಗೂ ಬಾಲ್ಕನಿ ಇದೆ ಸರ್. ಇದು ನಾವು ರಿಮೋಟ್ ಅಲ್ಲೂ ಕೂಡ ಆಪರೇಟ್ ಮಾಡಬಹುದು. ಓಕೆ, ಅಲ್ಲಿಗೆ ಸ್ಟಾಪ್ ಮಾಡಬಹುದು. ಇದು ನೋಡಬಹುದು ನೀವು. ಇದೆಲ್ಲ ಬೆಡ್ರೂಮ್ದು ಬಾಲ್ಕನೀಸ್. ಎಲ್ಲ ಬಹುಶಃ ಎಲ್ಲ ರೂಮ್ಗಳಿಗೂ ಬೆಡ್ರೂಮ್ ಅಲ್ಲಿ ಬಾಲ್ಕನಿ ಇದೆ. ವೀವ್ ಸಿಗ್ಲಿ ಅಂತೇಳಿ ಒಂದು. ಅಂಡ್ ಇದು ನಾರ್ಮಲ್ ಬಾಲ್ಕನಿ, ಡಬಲ್ 8 ಬಾಲ್ಕನಿ. ಹೈಟ್ ತುಂಬಾ ಇದೆ. ಕೆಲವ್ರ ಮನೇಲಿ ಚಿಕ್ಕದಾಗಿರುತ್ತೆ, ಸ್ಮಾಲ್ ಆಗಿ. ಇದು ಡಬಲ್ 8 ಬಾಲ್ಕನಿ ಅಂತ ಕರಿತೀವಿ. ಅಂಡ್ ಇದು ಕೂಡ ಅಷ್ಟೇ, ಎಲ್ಲ ಟೀಕ್ ವುಡ್ ಅಲ್ಲೇ ಮಾಡಿದೀವಿ. ಈ ಹೊರಗಡೆ ನಾವು ಈ ತರ ಟೀಕ್ ವುಡ್ ಕೊಡೋದ್ರಿಂದ ಮಳೆ ನೀರು ಬಂದು ಏನಾಗಲ್ಲ ಸರ್. ನಾವು ಇದಕ್ಕೆಲ್ಲ ನಾವು ಯೂಸ್ ಮಾಡೋದು ಬಂದು PU ಪಾಲಿಶ್, ವಾಟರ್ ಪ್ರೂಫ್ PU ಪಾಲಿಶ್ ಅಂತ ಕರಿತೀವಿ. ಓಕೆ. ಸೊ ಅದು ಯಾವುದೇ ರೀತಿನಲ್ಲೂ ಏನೇ ಮಳೆ ಬಿದ್ರು ನಿಮ್ಗೇನು ಆಗಲ್ಲ. ಇದು ವಾಲ್ ಪೇಪರ್ ಸರ್? ಇದು
ಇದೊಂದು ಪಾರ್ಟಿಷನ್ ತರ ಮಾಡಿ ಐ ಮೀನ್ ಸೊ ಆ ತರ ಫೀಲ್ ಬರ್ಲಿ ಅಂತೇಳಿ ಮಾಡಿ CNC ನಲ್ಲಿ ವರ್ಕ್ ಮಾಡ್ಬಿಟ್ಟು ಸೊ ವಾಲ್ ಪೇಪರ್ ಪ್ರೊವೈಡ್ ಮಾಡಿ. ಇಲ್ಲಿ ವಾಶ್ರೂಮು ಇದೆ, ಇಲ್ಲೊಂದು ಅಟ್ಯಾಚ್ ವಾಶ್ರೂಮ್ ಇದೆ ಅಗೈನ್ ಇದೆ. ಇದೊಂದು ಹಿಡನ್ ವಾಶ್ರೂಮ್. ವಾಶ್ರೂಮ್ ಮಾತ್ರ ಅಲ್ಲ, ಬಹುಶಃ ಇನ್ನೊಂದು ಏರಿಯಾನೇ ಇದೆ, ಬನ್ನಿ. ಎಸ್, ವಾವ್, ವಾಕಿನ್ ವಾರ್ಡ್ರೂಫ್. ಇದು ವಾಕಿನ್ ವಾರ್ಡ್ರೂಮ್. ಓಕೆ, ನೋಡಿ ಇದೊಂದು ಥೀಮಲ್ಲಿ ಮಾಡಿದೆ. ಇದೆಲ್ಲ ಕಂಪ್ಲೀಟ್ ಒಂದೊಂದು ರೂಮ್. ಇದು ರೋಸ್ ಗೋಲ್ಡ್ ಥೀಮ್ ಅಲ್ಲಿ ಮಾಡಿದ್ವಿ. ಇದು ನೋಡಿ, ಇದೆಲ್ಲ ಪ್ರೊಫೈಲ್ ಸೆನ್ಸರ್ ಲೈಟ್ಸ್. ಓ, ಇದು ಓಪನ್ ಆದ್ರೆ ಲೈಟ್ ಆನ್ ಆಗುತ್ತೆ. ಎಸ್, ಅಂಡ್ ಇದು ಕೂಡ ನಾರ್ಮಲ್ ಅಲ್ಲ, ಇದು ನೋಡಬಹುದು, ಇದು ಫಿಂಗರ್ ಪ್ರಿಂಟ್ ಇದೆ. ಹೌದಾ? ಓಹೋ, ಇದಕ್ಕೂ ಫಿಂಗರ್ ಪ್ರಿಂಟ್ ಇದೆ ನೋಡಿ ಇಲ್ಲಿ. ಇದು ನೋಡಬಹುದು, ಇದು ಆಕ್ಸೆಸರೀಸ್ ಪುಲ್ ಔಟ್. ಎಸ್, ತೋರಿಸಿ. ವಾವ್, ರಿಂಗ್ಸ್, ಆಕ್ಸೆಸರೀಸ್ ಇಡೋದಕ್ಕೆ. ಇದಾಗ ಇನ್ ಸ್ಮಾರ್ಟ್ ಪುಲ್ ಔಟ್ ಅಂತ, ಟ್ರೋಜರ್ ಪುಲ್ ಔಟ್ ಅಥವಾ ಶರ್ಟ್ ಪುಲ್ ಔಟ್ ಅಂತ ಕರಿತೀವಿ. ಅಂಡ್ ಯಾವುದು ಎಲ್ಲೂ ಲಾಫ್ಟ್ ಪ್ರೊವೈಡ್ ಮಾಡಲ್ಲ, ಫುಲ್ ಲೆಂತ್ ಗ್ಲಾಸ್ ವಾರ್ಡ್ರೋಬ್ಸ್ ನಾವು ಪ್ರೊವೈಡ್ ಮಾಡಿದೀವಿ. ಸೊ ಇಲ್ಲೊಂದು ಟಚ್ ಬೇಸ್ಡ್ ಮಿರರ್ ಇದೆ. ಓಕೆ, ಸೊ ಈ ಏರಿಯಾ ಇದೆ ಅನ್ನೋದೇ ನಿಮ್ಗೆ ಹೊರಗಡೆಯಿಂದ ಗೊತ್ತಾಗಲ್ಲ. ಹೌದು, ಎಸ್. ಸೊ ಮೇನ್ ಇದೊಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಓಕೆ, ಇಲ್ಲೂ ಸುಮಾರು ಜಾಗ ಇದೆ. ಓಕೆ, ಇಲ್ಲಿ ಏನು ವಿಶೇಷ ಇದೆ ಸರ್? ಸರ್, ಒಂದು ಇದೆಲ್ಲ ಕಂಪ್ಲೀಟ್ ಪ್ರೀಮಿಯಂ ಫಿಕ್ಸರ್ಸ್, ಕೋಲರ್ ಬ್ರ್ಯಾಂಡ್ ನ ಯೂಸ್ ಮಾಡಿದೀವಿ. ಇಲ್ಲಿ ನೋಡಬಹುದು. ಸೊ ಇದು ರೋಸ್ ಗೋಲ್ಡ್ ಥೀಮ್, ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ತುಂಬಾ ಐ ಮೀನ್ ಸಫಿಸ್ಟಿಕೇಟೆಡ್ ಫಿಕ್ಸರ್ಸ್. ಸ್ಮಾರ್ಟ್ ಇದೆ. ಒಂದು ವ್ಯಾನಿಟಿ ಪ್ರೊವೈಡ್ ಮಾಡಿದೀವಿ. ತುಂಬಾ ಕಾಸ್ಟ್ಲಿ ಖರ್ಚಾಗಲ್ವಾ ಸರ್ ಇದಕ್ಕೆಲ್ಲ? ಇಲ್ಲ ಸರ್, ನಾವು ಪ್ಲಾನ್ಡ್ ಆಗಿ ಎಲ್ಲಿ ಯಾವ್ದಕ್ಕೆ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು ಅಂತಾರೆ, ಬಹುಶಃ ನಿಮ್ಗೆ ಅಷ್ಟೊಂದು ನಿಮ್ಗೆ ಕೈ ಕಟ್ಸೋದಿಲ್ಲ. ಸೊ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಜಾಸ್ತಿ ಪ್ರೀಮಿಯಂನೆಸ್ ತಗೊಂಡೋಗ್ಬೇಕು, ಎಲ್ಲಿ ಅಗತ್ಯ ಇಲ್ದಿರೋ ಕಡೆ ಕಡಿಮೆ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕಷ್ಟೇ. ಓಕೆ, ಸೊ ಇದೊಂದು ಕೋಲರ್ದು ಮಲ್ಟಿ ಫಂಕ್ಷನ್ ಶವರ್ ಇದೆ ಸರ್. ಇದರಲ್ಲಿ 3 to 4 ಫಂಕ್ಷನ್ಸ್ ಬರುತ್ತೆ. ಮಿಸ್ಟ್, ರೈನ್ ಡ್ರಾಪ್, ಇದೆ. ಮೇಲ್ಗಡೆ ಶವರ್ ಇದೆ ಆಕ್ಚುಲಿ, ಅದು ಕೆಳಗಿಲ್ಲ. ಸೊ ಮೇಲಿದೆ, ಇಲ್ಲಿರೋದು ಕೆಳಗಡೆ ಇರೋದು. ಅಂಡ್ ಇದೆಲ್ಲ ಬಾಡಿ ಜೆಟ್ಸ್. ಓಕೆ, ಇದೆಲ್ಲ ಮಸಾಜರ್ ಫಂಕ್ಷನ್ಸ್ ಇದೆ ಇದರಲ್ಲಿ. ಓಹೋ, ಸೊ ಇದೊಂಥರ, ಸೊ ಕೆಳಗೆ ಬಹುಶಃ ಅವನು ಫಿಟ್ ಮಾಡೋನು ವೆಲ್ ಕ್ವಾಲಿಫೈಡ್ ಆಗಿರ್ಬೇಕು, ಸೊ ಪ್ರೊಫೆಷನಲ್ ಆಗೇ ಇರ್ಬೇಕು ಸರ್. ಇದು ಥರ್ಮೋಸ್ಟಾಟ್, ಓಕೆ, ಹಾಟ್ ಕೋಲ್ಡ್ ಎರಡು ಇದರಲ್ಲೇ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಯಾವ್ದು ಎಕ್ಸ್ಪೋಸ್ ಟ್ಯಾಪ್ಗಳೇ ಕಾಣಲ್ಲ ನಿಮ್ಗೆ. ಓಕೆ, ಇದಕ್ಕೊಂದು ಶವರ್ ಪಾರ್ಟಿಷನ್ ಮಾಡಿ ವೆಟ್ ಏರಿಯಾ ತರ ಮಾಡಿದೀವಿ. ಇದೆಲ್ಲ ಅಗೈನ್ ಪ್ರೀಮಿಯಂ ರೋಸ್. ಎಲ್ಲ ರೂಮ್ಗಳಲ್ಲೂ ಇದಿದೆ. ಎಲ್ಲ ವಾಶ್ರೂಮ್ಸ್ ಅಲ್ಲೂ ಬಾಡಿ ಜೆಟ್ಸ್ ಇದೆ. ಎಲ್ಲ ವಾಶ್ರೂಮ್ಸ್ ಅಲ್ಲೂ ಪ್ರೀಮಿಯಂ ಸೆಗ್ಮೆಂಟ್ಸ್ ಯೂಸ್ ಮಾಡಿರೋದು. ಈಗ ಒಂದು ರೂಮ್ ಅನ್ನ ತೋರಿಸಿದ್ವಿ ಮೇಲ್ಗಡೆ, ಇನ್ನೊಂದು ಕಿಡ್ಸ್ ರೂಮ್ ಇದೆ ಅಂತ ಹೇಳಿದ್ರಿ. ಇದು ಕಿಡ್ಸ್ ರೂಮ್ಸ್. ಓಕೆ, ನೋಡೋಣ ಬನ್ನಿ. ಅಂಡ್ ಇದು ಅಗೈನ್ 8 ಫೀಟ್ ಡೋರ್. ಇಡೀ ಮನೆ ಕಂಪ್ಲೀಟ್ಲಿ 8 ಫೀಟ್. ಎಲ್ಲ 8 ಫೀಟ್. ಇದು ಫಿಕ್ಸರ್ಸ್ ನೀವು ನೋಡಬಹುದು. ಇದು ತುಂಬಾ ಚೆನ್ನಾಗಿದೆ, ಸಖತ್ ಇಷ್ಟ ಆಯ್ತು ನನಗೆ. ಗೋದ್ರೇಜ್ ನ. ಎಸ್. ಓಕೆ, ಇದು ಮಗಳಿಗ? ಇದು ಕಿಡ್ಸ್ ರೂಮ್, ಮನೆ ಮಗಳಿಗೆ. ಹೌದು. ಓಕೆ, ಎಸ್, ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಕಿಡ್ಡಿ ಕಾನ್ಸೆಪ್ಟ್ ಅಲ್ಲಿ ಪಿಂಕ್ ಥೀಮ್ ನ ನೋಡಿ ಇಲ್ಲಿದೆ ಮಾಡಿದೀವಿ. ಸೊ ಕಿಡ್ಸ್ ರೂಮ್ ಅಲ್ವಾ, ಅದಕ್ಕೆ ಕಿಡ್ಸ್ ಇದನ್ನ ಹಾಕ್ಬಿಟ್ಟು ಇಮೇಜ್ ನ ವಾರ್ಡ್ರೋಬ್ ನಲ್ಲೇ ಹಾಕಿದೀವಿ. ಇದು ಯಾಕೆ ಇದು ಹೈಟ್ ಮಾಡಿದ್ದು? ಸರ್, ಇದೊಂದು ಸ್ವಲ್ಪ, ಇದು ಆಕ್ಚುಲಿ ಸ್ಟೋರೇಜ್ ಸರ್. ಓ, ಸೊ ದಿಸ್ ಇಸ್ ಅ ಸ್ಟೋರೇಜ್. ಓಕೆ, ಓ, ಅದನ್ನು ಎತ್ತಬಹುದಾ? ಓ, ಮಕ್ಕಳದು ಐಟಮ್ಸ್ ತುಂಬಾ ಇರುತ್ತಲ್ಲ ಸರ್, ಅವ್ರದ್ದು ಅದೊಂದು ಕಂಪ್ಲೇಂಟ್. ಎಷ್ಟಾರು ತುಂಬಿ ನೀವು ಅಂಡ್ ಎಲ್ಲ ಅಂಡ್ ಅದೇ ಸಮೇತ ಸ್ಟೋರೇಜ್, ಅದೆಲ್ಲ ಸ್ಟೋರೇಜ್. ಓಕೆ, ಇಲ್ಲಿ ಅಗೈನ್ ಬೆಡ್ ಕೂಡ ಆಗುತ್ತೆ. ಅದು ಬೆಡ್ಗೆ ಅಂತಾನೆ ಪ್ಲೇಸ್ ಮಾಡೋದು. ಓದೋದಕ್ಕಾಗುತ್ತೆ. ಇದು ಸ್ಟಡಿ ಯೂನಿಟ್ ತರ. ಎಸ್ ಎಸ್. ಅಂಡ್ ಇದೆಲ್ಲ ಪ್ರೀಮಿಯಂ ಸೆಗ್ಮೆಂಟ್ ವಾಲ್ ಪೇಪರ್ಸ್ ಇದು. ಅಂಡ್ ಇದು ಅಗೈನ್ ಒಂದು ಸ್ಮಾರ್ಟ್ ಡ್ರೆಸ್ಸಿಂಗ್ ಮಿರರ್ ಇದೆ. ಓಕೆ, ಇಲ್ಲಿರೋದೇನು ಈ ಕಡೆ ಹೊರಗಡೆ ಹೋಗೋಕೆ? ಇದು ಆಕ್ಚುಲಿ ಒಂದು ಬಾಲ್ಕನಿ ಇದೆ ಸರ್. ಓ, ಇಲ್ಲಿ ಒಂದು ಬಾಲ್ಕನಿ ಇದೆ. ವಾವ್. ಸೊ ಇಲ್ಲಿ ಕಟ್ಟಿರೋ ಪ್ರತಿ ರೂಮ್ಗೂ ಬಾಲ್ಕನಿ ಇದೆ. ಸೊ ನಾವು ವೆಂಟಿಲೇಷನ್ ಅಂಡ್ ಇದಕ್ಕೆ ಲೈಟಿಂಗ್ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಸೊ ಅದೆಲ್ಲ ಸ್ಟೋನ್, ಕಾಬಲ್ ಸ್ಟೋನ್ ಕ್ಲಾಡಿಂಗ್ ಅದು. ಅಂಡ್ ಇದು ಎಲ್ಲ ಗ್ರಾನೈಟ್, ಕಲರ್ ಗ್ರಾನೈಟ್ ಸ್ಟೋನ್. ಇದು ನ್ಯಾಚುರಲ್, ಎಲ್ಲ ನ್ಯಾಚುರಲ್. ಇದು ಕೂಡ ನ್ಯಾಚುರಲ್, ಕಲರ್ ಇದೆ, ಮತ್ತೆ ವೆಟ್ರಿಫೈಡ್ ಅಲ್ಲ. ಇದು ಕೂಡ ಗ್ರಾನೈಟ್. ಎಸ್, ಆಂಟಿ ಸ್ಕಿಡ್ ಇದೆ ಇದು. ಇನ್ನೊಂದು ರೂಮ್ ಇದೆ ಅಲ್ಲ ಇದ್ರ ಪಕ್ಕ ಇರುವಂತದ್ದು, ಆ ರೂಮ್ ಅನ್ನು ತೋರಿಸೋಣ. ಪ್ರತಿ ಬೆಡ್ರೂಮ್ ವಾಶ್ರೂಮ್ ಇದೆ ಅಂಡ್ ಪ್ರತಿ ಬೆಡ್ರೂಮ್ ಕೂಡ ಬಾಲ್ಕನಿ ಇದೆ. ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿದೆ. ಅದು ಕ್ರೋಮೋಥೆರಪಿ ಶವರ್ ಅಂತ. ಆಕ್ಚುಲಿ ಶವರ್ ಆನ್ ಆದ್ರೆ ಅದು ಲೈಟ್ ಬರುತ್ತೆ. ಇದು ಹ್ಯಾಂಡ್ ಶವರ್ ನೀವು ನೋಡಬಹುದು ಎಲ್ಲ. ಅಂಡ್ ಎಲ್ಲ ವಾಶ್ರೂಮ್ಸ್ಗೂ ಹಾಟ್ ಅಂಡ್ ಕೋಲ್ಡ್ ಇದೆ. ಪ್ರತಿಯೊಂದು ಪ್ರತಿ ಇನ್ಕ್ಲೂಡಿಂಗ್ ಕಿಚನ್ ಇಂದ ಹಿಡಿದು ಎಲ್ಲ ವಾಶ್ ಬೇಸಿನ್ ಹಾಟ್ ಬರುತ್ತೆ, ಕೋಲ್ಡ್ ಬರುತ್ತೆ. ಅಂಡ್ ಎಷ್ಟೊಂದು ಕಡೆ ಸೆನ್ಸರ್ಡ್ ಯೂಸ್ ಮಾಡಿದ್ವಿ ನಾವು. ಜಸ್ಟ್ ಕೈ ಇಟ್ರೆ ವಾಟರ್ ಡಿಸ್ಪರ್ಸ್ ಆಗುತ್ತೆ. ಇದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್, ಕಿಡ್ಸ್ ಬೆಡ್ರೂಮ್ ಆಯ್ತು. ಇದು ಮಾಸ್ಟರ್ ಬೆಡ್ರೂಮ್ 3. ಓಕೆ, ಪಕ್ಕಾ ವಾಸ್ತು ಪ್ರಕಾರನೇ ಇದೆ ಈ ಮನೆ. ಎಸ್ ಸರ್. ಓಕೆ, ವಾವ್, ಇದೊಂಥರ ಡಿಫ್ರೆಂಟ್. ಓ, ಪುನೀತ್ ರಾಜ್ಕುಮಾರ್ ಫೋಟೋ ಇದೆ ನೋಡಿ. ನಗುಮುಖದ ಒಡೆಯ. ವಾವ್, ಇದೇನು ಸರ್ ಇಲ್ಲೊಂಥರ ಡಿಫ್ರೆಂಟ್? ಎಸ್, ಇದು ಸೀಲಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ವಿ. ಇದನ್ನ ಫ್ಲೋಟಿಂಗ್ ಸೀಲಿಂಗ್ ಅಂತ ಕರಿಬಹುದು, ವೇವಿ ಸೀಲಿಂಗ್ ಅಂತ ನೋಡಿ. ಇದು ವಾಲ್ ಆರ್ಟ್. ನೀವು ಶಿವಂದ್ ನೋಡಿದ್ರಲ್ಲ ಅದೇ ರೀತಿ ವಾಲ್ ಆರ್ಟ್, ಅದು ವಿತ್ ಲೈಟಿಂಗ್ ಮಾಡಿದೀವಿ.
ಯೂಶಲಿ ಕುಶನ್, ಪ್ಯಾನ್ಲಿಂಗ್, ವಾಲ್ ಪೇಪರ್ಸ್ ಎಲ್ಲ ಕಾಮನ್ ಆಗಿದೆ ಸರ್. ಸ್ವಲ್ಪ ಏನ್ ಟ್ರೈ ಮಾಡ್ಬೋದು ಅದನ್ನ ಟ್ರೈ ಮಾಡಿದೀವಿ. ಅಂಡ್ ಇದೊಂದು ವಾಲ್ ಹ್ಯಾಂಗಿಂಗ್ಸ್ ಹಾಕಿದೀವಿ. ಅಂಡ್ ಅಗೈನ್ ಆಸ್ ಐ ಟೋಲ್ಡ್ ಎಲ್ಲ ರೂಮ್ಸ್ ಅಲ್ಲೂ ಟಚ್ ಬೇಸ್ಡ್. ನಿಮ್ಮ ವರ್ಕ್ ಬಗ್ಗೆ ಅಂದ್ರೆ ಈಗ ಈ ಒಂದು ಯಾವ್ದಾದ್ರು ಒಂದು ವರ್ಕ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಗ್ಯಾರಂಟಿ ಅಂತ ಕೇಳ್ತಾರೆ ಜನ. ನಿಮ್ಮ ವರ್ಕ್ ಬಗ್ಗೆ ಹೇಳಿ. ಅಂದ್ರೆ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ 10 ಲಕ್ಷ 20 ಲಕ್ಷಕ್ಕೂ ನೀವು ಮನೆಯನ್ನು ಮಾಡಿದ್ದೀರಾ, ಕೋಟಿ 2 ಕೋಟಿಗೂ ನೀವು ಮನೆಯನ್ನು ಮಾಡಿದ್ದೀರಾ, ಅದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿದ್ವಿ. ಸೊ ಹೆಂಗಿರುತ್ತೆ ಸರ್ ನಿಮ್ಮ ವರ್ಕ್ ಪ್ರೊಸೆಸ್ ಹೆಂಗಿರುತ್ತೆ ಅಂತ? ಸರ್ ಯೂಶಲಿ ಹೇಗೆ ಅಂತಾರೆ, ನೀವೇ ಹೇಳ್ಬಿಟ್ರಿ ಅದನ್ನ. ಸೊ ನಮ್ಮಲ್ಲಿ ಚಿಕ್ಕ ದೊಡ್ಡದು ಅನ್ನೋ ಒಂದು ಭೇದ ಭಾವನೆ ಇಲ್ಲ. ಎಲ್ಲ ಪ್ರಾಜೆಕ್ಟ್ ಈ ಮನೆ ಮಾಡ್ಬೇಕಾದ್ರೆ ನಾವೇನ್ ಶ್ರದ್ಧೆ ವಹಿಸಿದ್ವಿ, ಬಹುಶಃ ನೀವು ಅದು ವಿಡಿಯೋಸ್ಗಳು ನೀವೇ ಮಾಡಿದೀರಾ. ಎಷ್ಟೋ ವಿಡಿಯೋಸ್ಗಳು 20 ಲಕ್ಷ ಮನೆ ಕಟ್ಟಿದಾಗ್ಲೂ ಅಷ್ಟೇ ಶ್ರದ್ಧೆ ವಹಿಸಿದೀವಿ. ಅದನ್ನ ಓನರ್ಸ್ಗಳ ಹತ್ರ ನೀವು ತಗೋಬಹುದು ರಿವ್ಯೂನ. ಕರೆಕ್ಟ್. ಸೊ ನಮ್ಮ ಉದ್ದೇಶ ಏನಂದ್ರೆ ಎಲ್ಲರಿಗೂ ಒಂದು ಮನೆ ಅನ್ನೋದು ಒಂದು ರೀಚ್ ಆಗ್ಬೇಕು, ಎಲ್ಲರಿಗೂ ಒಂದು ಆಸೆ ಈಡೇರಿಸುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ. ಸೊ ಪ್ರೊಸೆಸ್ ಹೇಗೆ ಅಂತಂದ್ರೆ ಸ್ಟಾರ್ಟಿಂಗ್ ಡಿಸೈನ್ ಇಂದ ಹಿಡಿದು ಒಂದು ಸ್ಮಾಲ್ ಪ್ರಾಜೆಕ್ಟ್ ಏನ್ ನಾವು ಇಂಪಾರ್ಟೆನ್ಸ್ ಕೊಡ್ತೀವೋ, ಲೈಕ್ ಸಾಯಿಲ್ ಟೆಸ್ಟ್, ಪ್ಲಾನಿಂಗು, ಸರ್ವೆ, ಸೆಲೆಕ್ಷನ್ಸ್ ಪ್ರೊಸೆಸ್, ಪ್ರತಿ ಒಂದೊಂದು ಎಲ್ಲ ರಿಮೈನ್ ಸೇಮ್ ಸರ್. ಸೊ ಫ್ರಮ್ ಸ್ಕ್ರಾಚ್ ನೀವು ನಂಬಲ್ಲ, ಈ ಪ್ರಾಜೆಕ್ಟ್ ಸೈಟ್ ಇಂದ ಹಿಡಿದು ಬಹುಶಃ ಗುರುಪ್ರವೇಶದವರೆಗೂ ನೀವು ಏನೇನ್ ನೋಡ್ತೀರಾ ಎಲ್ಲ ಕಂಪ್ಲೀಟ್ ನಮ್ದೇ ಇನ್ಚಾರ್ಜ್. ಕಂಪ್ಲೀಟ್ ಗೃಹ ಪ್ರವೇಶದ ಕೆಲವೊಂದು ವಿಜುವಲ್ಸ್ ಕೂಡ ನಾವು ಈ ವಿಡಿಯೋದಲ್ಲಿ ಫ್ಲೋ ಮಾಡಿದೀವಿ, ಅದನ್ನು ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ಇದು ಟಿವಿ ಯೂನಿಟ್. ಏನ್ ಸರ್ ಇದು? ಸೊ ಇದೊಂಥರ ಈ ರಾಕ್ ಫೀಲ್ ಬರ್ಲಿ ಅಂತ ಹೇಳಿ ಇದೊಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ವಿ. ಇದೆಲ್ಲ ಅಗೇನ್ ಆಕ್ರಿಲಿಕ್, ಇದು ಟಿವಿ ಯೂನಿಟ್. ಸೊ ಸ್ವಲ್ಪ ಸ್ಪೇಷಿಯಸ್, ಇಲ್ಲೊಂದು ಸೋಫಾ ಯೂನಿಟ್ ಪ್ಲಾನ್ ಮಾಡಿದೀವಿ. ಅಗೇನ್ ಎಲ್ಲ ಕರ್ಟನ್ಸ್ ಕೂಡ ಆಟೋಮೇಟೆಡ್. ಪ್ರತಿಯೊಂದು ಆಟೋಮೇಟೆಡ್. ಓಕೆ ಓಕೆ. ಜಸ್ಟ್ ನೀವು ಪುಷ್ ಮಾಡಿದ್ರು ಹೋಗುತ್ತೆ, ಪುಷ್ ಮಾಡಿದ್ರೆ ಸಾಕ ಅದು. ಓಹೋ, ರಿಮೋಟ್ ಇಂದನೂ ಹೋಗುತ್ತೆ, ವಾಯ್ಸ್ ಇಂದನೂ ಹೋಗುತ್ತೆ, ಎಲ್ಲ ಪುಷ್ ಇಂದನೂ ಹೋಗುತ್ತೆ. ಸೊ ಇದೊಂದು ಬಾಲ್ಕನಿ ಇದೆ. ಅಗೇನ್ ನಾನಾಗ್ಲೇ ಹೇಳ್ದಂಗೆ ಇದೊಂದು ಸ್ವಲ್ಪ ಕರ್ವ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಇದು ನೀವು ನೋಡ್ಬೋದು ಡಿಸೈನ್, ಸ್ವಲ್ಪ ಕರ್ವ್ ಗ್ಲಾಸ್ ಎಲ್ಲ ನಾವು ಕರ್ವ್ ಮಾಡಿದೀವಿ. ಎಲಿವೇಶನ್ ನಾವು ಹೊರಗಡೆಯಿಂದ ಡ್ರೋನ್ ಶಾಟ್ ಅಲ್ಲಿ ನೋಡಿದಾಗ ಅದು ಲುಕ್ ಬೇರೆ ತರ. ತುಂಬಾ ಹೌದು, ತುಂಬಾ ನಿಮ್ಗೆ ಇದು ಬಿಕಾಸ್ ಇದು ಎಲಿವೇಶನ್ ಅಲ್ವಾ, ಎದುರುಗಡೆ ಕ್ಲೀನ್ ಆಗಿ ಸನ್ಲೈಟ್ ಬೀಳುತ್ತೆ, ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಬೆಳಕು ಚೆನ್ನಾಗಿರುತ್ತೆ. ಎಸ್ ಸರ್. ಈಗ ಮೇಲ್ಗಡೆ ನಮಗೆ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಇದರ ಸ್ವಿಮ್ಮಿಂಗ್ ಪೂಲ್, ಸ್ವಿಮ್ಮಿಂಗ್ ಪೂಲ್ ಇದೆ, ಹೋಮ್ ಥಿಯೇಟರ್ ಇದೆ, ಜಿಮ್ ಇದೆ, ಗೆಸ್ಟ್ ಬೆಡ್ರೂಮ್ ಇದೆ. ಸೂಪರ್. ಓಕೆ. ಇಲ್ಲಿ ಒಂದು ವಾಕಿನ್ ವಾರ್ಡ್ರೋಬ್ ಇದೆ, ಸೇಮ್ ಇಲ್ಲೊಂದು ವಾಕಿನ್ ವಾರ್ಡ್ರೋಬ್ ಇದೆ, ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಇಲ್ಲೊಂದು ಅಗೈನ್ ಇದೊಂದು ವಾಲ್ ಪ್ಯಾನಲಿಂಗ್ ಮಾಡಿದೀವಿ. ಗೇಜರ್ ಮಿರರ್ ಎಲ್ಲ ಹಾಕಿ ಎಲ್ಲವೂ ಕೂಡ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿದ್ದೀರಾ. ಈಗ ಈ ತರ ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ಎಷ್ಟಿರುತ್ತೆ ಸರ್ ಪ್ಯಾಕೇಜ್ ರೇಟ್? ಎಷ್ಟರಿಂದ ಪ್ರಾರಂಭ ಆಗುತ್ತೆ? ಸೊ ನಮ್ಮಲ್ಲಿ ಲೇಬರ್ ಪ್ಯಾಕೇಜ್ ಅಂತ ಬಂದ್ರೆ 1800 rupees ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಅಂಡ್ ಮೆಟೀರಿಯಲ್ ಪ್ಯಾಕೇಜ್ ಅಂತ ಬಂದ್ರೆ 1600 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಟು 3800 4000 ವರೆಗೂ ಇದೆ. ಸೊ ನಿಮ್ಮ ಬಡ್ಜೆಟ್ಗೆ, ನಿಮ್ಮ ಅಗತ್ಯಕ್ಕೆ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಎಷ್ಟು ಬೆಸ್ಟ್ ಪಾಸಿಬಲ್ ರಿಟೇಲ್ ಮಾಡ್ಕೊಡ್ಬೋದು ಅದನ್ನ ಮಾಡೋ ಒಂದು ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಎಸ್ ಸರ್. ಅಂಡ್ ಅಗೇನ್ ಸೆನ್ಸರ್ ಲೈಟ್ಸ್ ನೀವು ನೋಡ್ತಾ ಇರ್ಬೋದು. ಎಸ್, ತುಂಬಾ ಜನರಿಗೆ ಇದು ಯೂಸ್ಫುಲ್ ಆಗ್ಬೋದು. ಹೌದು, ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ. ಫಸ್ಟ್ ನಾವು ಇದನ್ನ ತೋರಿಸ್ಕೊಂಡೇ ಹೋಗೋಣ ಅಲ್ವಾ? ಸೊ ಫಸ್ಟ್ ಹೋಮ್ ಥಿಯೇಟರ್ ತೋರಿಸ್ಬಿಡೋಣ. ಓಕೆ. ಇದೊಂಚೂರು ವರ್ಕ್ ಆಗ್ತಾ ಇದೆಯಾ? ಹೌದು, ಏನೇನು ಅಂಡರ್ ಪ್ರೊಸೆಸ್ ಇದೆ. ಓಕೆ, ನೋಡಿ ಇಲ್ಲಿ ಹೋಮ್ ಥಿಯೇಟರ್ ಇದು. ಸೊ ಅಗೇನ್ ಚೇರ್ಗಳು ಬರಬೇಕು, ಸ್ಕ್ರೀನ್ ರಿಕ್ಲೈನರ್ ಬರಬೇಕು, ಸ್ಪೇಷಿಯಸ್ ಆಗಿ. ಬಹುಶಃ ಎಲ್ಲೂ ಕಾಂಪ್ರಮೈಸ್ ಆಗಂತದಿಲ್ಲ. ಹೋಮ್ ಥಿಯೇಟರ್ ಅಂತ ಅನ್ಸೋದಿಲ್ಲ, ರೆಗ್ಯುಲರ್ ಥಿಯೇಟರ್ ಇದೆನೋ ಅಂತ ಅನ್ಸುತ್ತೆ. ತುಂಬಾ ದೊಡ್ಡದಿದೆ ಇದು. ಇದೆಲ್ಲ ಪ್ಯಾನಲಿಂಗ್ ಮಾಡಿ, ಆ ಕಡೆ ಸ್ಕ್ರೀನಿಂಗ್ ಪ್ರೊಜೆಕ್ಟರ್ ಪ್ರೊವಿಷನ್ ಮಾಡಿ, ಇಲ್ಲಿ ರಿಕ್ಲೈನರ್, ಬೀನ್ ಬ್ಯಾಗ್ಸ್. ಈಗ ಯಾವ್ದಾದ್ರು ಮನೆ ವರ್ಕ್ ಆಗಿದ್ದು ಇಂಟೀರಿಯರ್ ಬೇಕು ಅಂದ್ರೂ ನೀವು ಮಾಡ್ಕೊಡ್ತೀವಿ? ಇಂಟೀರಿಯರ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಖಾಲಿ ಹೋಮ್ ಥಿಯೇಟರ್ ಮಾಡ್ಕೊಡ್ಬೇಕಂತಂದ್ರೂ ಮಾಡ್ಕೊಡ್ತೀವಿ. ಬಹುಶಃ ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ ನೋಡ್ತೀರಾ. ಓಕೆ. ಸೊ ಬಹುಶಃ ನಿಮ್ಗೆ ಅದೊಂದನ್ನು ಮಾಡ್ಕೊಡ್ಬೇಕಂದ್ರೂ ಖಂಡಿತ. ಇದು ಗೆಸ್ಟ್ ರೂಮ್. ಇದೊಂದು ಗೆಸ್ಟ್ ರೂಮ್ ಇದೆ. ಓಕೆ. ಸೊ ಅಗೇನ್ ನೀವು ಇಲ್ಲಿ ನೋಡ್ಬೋದು ಪ್ಯಾನಲಿಂಗ್ನ. ಯೂಶಲಿ ಎಲ್ಲ ಥರನೂ ಟ್ರೈ ಮಾಡಿದ್ದೀವಿ. ಸೊ ಇದು ವಾಲ್ ಪೇಪರ್ಸ್ ಹಾಕಿದ್ದೀವಿ. ಓಕೆ. ಆ್ಯಂಡ್ ಅಗೇನ್ ಇದು ಸ್ವಲ್ಪ ಈ ಟ್ರೆಡಿಷನಲ್ ಎಥ್ನಿಕ್ ಫೀಲಲ್ಲಿ ಬರಲಿ ಅಂತ ಇದು ಸ್ಲೈಡಿಂಗ್ ವಾರ್ಡ್ರೋಬ್. ಓಕೆ ಓಕೆ. ಇಲ್ಲೂ ಅಗೇನ್ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಎಸ್. ಇದು ಕಂಪ್ಲೀಟ್ ಶವರ್ ಪ್ಯಾನಲ್. ನಾನು ಆಗ್ಲೇ ಹೇಳ್ದಂಗೆ. ಜಿಮ್ ರೂಮ್ ಎಲ್ಲಿದೆ? ಜಿಮ್ದಲ್ಲಿದೆ, ಅಲ್ಲಿಗೂ ಅದನ್ನು ಪ್ರೊವಿಷನ್ ಮಾಡಿದ್ದೀವಿ ಸರ್. ಓಕೆ. ಇದೊಂದು ಅಗೈನ್ ಡ್ರೆಸ್ಸಿಂಗ್ ಕಾನ್ಸೆಪ್ಟ್ ಅಲ್ಲಿ ವಿತ್ ಸ್ಟಡಿ ಯೂನಿಟ್ ಮಾಡ್ಕೊಂಡಿದ್ದೀವಿ. ಇದು ಜಿಮ್ಗಾ? ಇದು ಜಿಮ್ಗೆ ಪ್ರೊವಿಷನ್ ಮಾಡಿಬಿಟ್ಟಿದ್ದೀವಿ. ಓಕೆ. ಇಲ್ಲೂ ಅಗೈನ್ ಇಕ್ವಿಪ್ಮೆಂಟ್ ಬಂದರೆ ಕಂಪ್ಲೀಟ್ ಫ್ಲೋರಿಂಗ್ ನೋಡ್ತಾ ಇರ್ಬೋದು. ಇದೆಲ್ಲ ಒಂದು ಮನೆ ಅಂತ ಬಂದಾಗ ಈ ಫ್ಲೋರಿಂಗ್ ಎಲ್ಲ ಫಿಲ್ ಮಾಡುವಷ್ಟಕ್ಕೆ ತುಂಬಾ ವೆಯ್ಟ್ ಅನ್ನ ತಡ್ಕೋಬೇಕಾಗುತ್ತಲ್ವಾ? ಹೌದು. ಸೊ ಅದಕ್ಕೆ ನಾವು ಸ್ಟ್ರಕ್ಚರ್ಸ್ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. ಸ್ಟ್ರಕ್ಚರ್ಸ್ ಹೆಂಗೆ ನಿಮ್ದು ಪ್ಲಾನಿಂಗ್ ಇರೋದು? ಅಂದ್ರೆ ಸರ್ ಕಂಪ್ಲೀಟ್ ನಾವು ಸಾಯಿಲ್ ಟೆಸ್ಟ್ ಮಾಡಿ ಅಥವಾ ಅದ್ರದ್ದು ಸಾಯಿಲ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವುದೇ ರೀತಿ ಇದನ್ನ ನಾವು ಮಾಡಲ್ಲ. ಸೊ ಅದ್ರ ಕಂಪ್ಲೀಟ್ ಅದು ಸಾಯಿಲ್ ಕೆಪಾಸಿಟಿ ನೋಡ್ಕೊಂಡೇ ಮಾಡೋದು. ಅಂಡ್ ಅಗೇನ್ ಇದೊಂದು ರೂಫ್ ಟಾಪ್ ಗಾರ್ಡನ್ ತರ ಮಾಡಿದ್ದೀವಿ. ಇಲ್ಲಿ ನೋಡಿ, ಮತ್ತೆ ಅಗೇನ್ ಹಂಚಿನ ಮನೆ, ಮೇಲ್ಗಡೆ ಹಂಚು. ಎಸ್, ಇಲ್ಲೊಂದು ಮಿನಿ ಬಾರ್ ತರ ಒಂದು ಕೌಂಟರ್ ಮಾಡಿದ್ದಾರೆ.
ಒಂದು ಕಿಚನ್ ಬಾರ್ಬೇಕ್ ಯೂನಿಟ್ ತಗೊಂಡಿದೀವಿ, ಆಮೇಲೆ ವಾಶ್ ಬೇಸಿನ್ ಕೊಟ್ಟಿದೀವಿ. ಎಸ್ ಇಲ್ಲಿ ಕೂತ್ಕೋಬಹುದು. ಇದು ನಾವೆಲ್ಲ ಮುಂಚೆ ಹಿಂದೆ ಜಗಲಿ ಅಂತ ಹೇಳ್ತಿದ್ವಿ, ಹಿಂಗ್ ಕೂತ್ಕೊಂಡು ಮಾತಾಡೋರು ಎಲ್ಲರೂ. ಈಗ ಅದೇ ಕಾನ್ಸೆಪ್ಟ್ ಮತ್ತೆ ಪುನಃ ಬಂದ್ವಿ. ಆದರೆ ಮೋಸ್ಟ್ ವೇಟಿಂಗ್, ಈಗ ನೀವು ಇಷ್ಟುವರೆಗೆ ಫಸ್ಟ್ ವಿಡಿಯೋಯಿಂದ ಎಂಡಿಂಗ್ ವರೆಗೆ ವೆಯ್ಟ್ ಮಾಡಿರುವಂಥ ಒಂದು ಪಾರ್ಟ್ ನಾವು ಇನ್ನೂ ತೋರಿಸಿಲ್ಲ, ಅದು ಇಲ್ಲಿದೆ ನೋಡಿ. ಎಸ್, ಇದು ಮಾರ್ಬಲ್ ಅಲ್ಲಿ ಸಿಟ್ಟಿಂಗ್ ಮಾಡಿರೋದು. ಇದು ಸ್ವಿಮ್ಮಿಂಗ್ ಪೂಲ್. ಎಸ್ ಬನ್ನಿ, ಇದು ಕೂಡ ಟೈಲ್ಸ್ ಇದು? ಇಲ್ಲ ಸರ್, ಇದು WPC ಪ್ಲಾಂಕ್ಸ್ ಅಂತ ಬರುತ್ತೆ. ಸೊ ವಾಟರ್ ಪ್ರೂಫ್ ಮೆಟೀರಿಯಲ್, ಇದು ಕಾಂಪೋಸಿಟ್ ಮೆಟೀರಿಯಲ್. ಸೊ ಯಾವುದೇ ತರ ನೀರು ಬಿಸಿಲು ಬಿದ್ರೆ ಏನಾದ್ರೂ ಆಗಲ್ಲ. ಇದೇ ನೀವು ಕೇಳ್ತಾ ಇದ್ದಂತ ಒಂದು ಸ್ವಿಮ್ಮಿಂಗ್ ಪೂಲ್ ನೋಡಿ, ಮನೆ ಮೇಲೆ ಇರುವಂತ ಸ್ವಿಮ್ಮಿಂಗ್ ಪೂಲ್ ಇದು. ಒಂದು ವಿಚಾರ ಕೇಳ್ಪಟ್ಟೆ ಸರ್, 5 ವರ್ಷ ಈ ನೀರನ್ನ ಚೇಂಜ್ ಮಾಡೋದೇ ಬೇಡ. 5 years ನೀವ್ ಏನ್ ಮಾಡಿದ್ರು ಕೂಡ ಎಂತದ್ದು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ರೀಸೈಕಲ್ ಆಗ್ತಾ ಇರುತ್ತೆ. ಅಂಡ್ ನೀವ್ ಅನ್ಕೊಂಡಾಗ ಇದು ನಾರ್ಮಲ್ ಪೂಲ್ ಅಲ್ಲ, ಇದು ಸ್ಮಾರ್ಟ್ ಪೂಲ್ಸ್ ಅಂತ ಕರಿತೀವಿ. ಎಲ್ಲಾ ತರ ಫೀಚರ್ಸ್ ಇರೋ ಸ್ಮಾರ್ಟ್ ಪೂಲ್ಸ್. 5 years ಒಂದ್ಸಲ ನಾವು ರೀಸೈಕಲ್ ಮಾಡಬಹುದು. ಸೊ ವಾಟರ್ ಚೇಂಜ್ ಮಾಡೋ ಅಗತ್ಯನೇ ಇರಲ್ಲ. ಅಂಡ್ ಎಲ್ರಿಗೂ ಸ್ವಿಮ್ಮಿಂಗ್ ಪೂಲ್ ಅಂತ ಇದ್ದಂಗೆ ದೊಡ್ಡ ಜಾಗ ಬೇಕು, ಗ್ರೌಂಡ್ ಫ್ಲೋರ್ ಅಲ್ಲೇ ಇಡಬೇಕು ಅನ್ನೋದೆಲ್ಲ ಇರುತ್ತೆ. ನಾವು ಇದು ಟೆರೇಸ್ ಅಲ್ಲಿ ಕೊಟ್ಟಿದೀವಿ, ನಾವು 4ನೇ ಫ್ಲೋರ್ ಅಲ್ಲಿ ಕೊಟ್ಟಿದೀವಿ ನಾವು. ಸೊ ಅಫ್ಕೋರ್ಸ್ ಇದಕ್ಕೆ ಸ್ಟ್ರಕ್ಚರ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡಿದೀವಿ. ಸೊ ನಿಮ್ಗೆ ಯಾವ್ದು ಆನ್ ಮಾಡಿ ತೋರಿಸಬಹುದಾ? ಎಸ್, ಹೌದು. ಸೊ ಇದು ನಾರ್ಮಲ್ ಆಗಿ ಹೀಗಿರುತ್ತೆ ಸರ್. ಓಕೆ, ಇದು ಜೆಟ್. ಇದು ಏನಕ್ಕೆ, ಯಾವ ಪರ್ಪಸ್ ಇದು ಸರ್? ಇದು ಆಕ್ಚುಲಿ ಹೇಗೆ ಅಂತಂದ್ರೆ, ಯಾವುದೇ ಎಕ್ಸ್ಪರ್ಟ್ ಸ್ವಿಮ್ಮರ್ ಬಂದು ಅಲ್ಲಿ ಸ್ವಿಮ್ ಮಾಡ್ತೀನಿ ಅಂತಂದ್ರು ಈ ಜೆಟ್ ಆನ್ ಮಾಡಿ ಬಿಟ್ರೆ ಅಲ್ಲೇ ಇರ್ತಾರೆ. ಸೊ ಅದಕ್ಕಿಂತ ಮುಂದೆ ಬರಕ್ ಆಗಲ್ಲ, ಅಷ್ಟು ಪ್ರೆಷರ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು. ಓಕೆ, ಇದು ಮಸಾಜರ್, ಜಕ್ಕೂಜಿ ಬಂದಿದೆ, ಎಲ್ಲ ಇದೆ ನೋಡಿ. ಇದು ಜಕ್ಕೂಸಿನ ಜಕ್ಕೂಜಿ. ಸೊ ಇದು ಸ್ವಿಮ್ ಜೆಟ್, ಜಕ್ಕೂಜಿ, ಕ್ರೋಮೋಥೆರಪಿ, ಮಸಾಜರ್ ಎಲ್ಲ ಇದೆ. ಹೀಟೆಡ್ ಪೂಲ್. ಸೊ ಯಾವ್ದು ಚಳಿ ಆಗುತ್ತೆ ನಂಗೇನಿರಲ್ಲ, ನೀವು ಆರಾಮಾಗಿ ಚಳಿಗಾಲದಲ್ಲೂ ಕೂಡ ಹತ್ಬೋದು. ಹೀಟೆಡ್ ಪೂಲ್ ಇದು. ಆರಾಮಾಗಿ ಮನೆಯವರು ಎಲ್ಲರೂ ಒಂದು ಸ್ವಿಮ್ ಮಾಡೋದು ಅಥವಾ ಒಳ್ಳೆ ಎಕ್ಸಸೈಸ್ ಆಗಬೇಕು ಅಂತ ಹೇಳಿದ್ರೆ ಈ ಥರ ಸ್ವಿಮ್ಮಿಂಗ್ ಪೂಲ್ ಬೇಕಾಗುತ್ತೆ ನೋಡಿ. ಇದಕ್ಕೂ ಕೂಡ ಫುಲ್ಲಿ ಸೆಕ್ಯೂರ್ ಆಗಿ ಮಾಡಿದ್ದಾರೆ. ಅಂದ್ರೆ ಏನು ನಾವು ಸೇಫ್ಟಿ ಮೆಜರ್ಮೆಂಟ್ ಏನು ತಗೋಬೇಕು ಅದನ್ನ ಕಂಪ್ಲೀಟ್ ಆಗಿ ಮಾಡಿದ್ದಾರೆ ಸರ್. ಈ ಥರ ಸ್ವಿಮ್ಮಿಂಗ್ ಪೂಲ್ ಅನ್ನ ನಾರ್ಮಲ್ ಮನೆಗಳಲ್ಲೂ ಮಾಡಬಹುದು, ಖಂಡಿತ ಸಾಧ್ಯತೆ ಇರುತ್ತಾ? ಖಂಡಿತ. ಸ್ಟ್ರಕ್ಚರ್ಸ್ ಒಂದು ನಾವು ಪ್ಲಾನ್ ಮಾಡ್ಕೊಂಡು ಅಥವಾ ಏನಾದ್ರು ಅಡಿಷನಲ್ ರಿಬಾರಿಂಗ್ ಎಲ್ಲ ಮಾಡ್ಕೋತು ಅಂದ್ರೆ ಯಾವುದೇ ಮನೆಗಳಲ್ಲಿ ಕೂಡ ಮಾಡ್ಕೋಬಹುದು. ಎಸ್, ಇದ್ರ ಮೇಲ್ಗಡೆ ಟ್ಯಾಂಕ್, ಇದ್ರ ಮೇಲೆ ಟ್ಯಾಂಕ್ ರೂಮ್ ಇದೆ, ಒಂದು ಬ್ಯಾಚುಲರ್ ರೂಮ್ ತರ ಮಾಡಿದೀವಿ, ಒಂದು ಲಿಫ್ಟ್ ರೂಮ್ ಇದೆ. ಮಿಕ್ಕಿದ್ನ ಸೋಲಾರ್ ಗೆ ಅಂದ್ರೆ ಕಂಪ್ಲೀಟ್ ಬಿಲ್ಡಿಂಗ್. ಸೊ ನಾನು ಬಹುಶಃ ನೀವೇ ಲಾಸ್ಟ್ ವಿಡಿಯೋದಲ್ಲಿ ನಾವು ಮಾತಾಡಿದೀವಿ. ಸೊ ಕಂಪ್ಲೀಟ್ ಬಿಲ್ಡಿಂಗ್ ಸೋಲಾರ್ ಅಲ್ಲೇ ರನ್ ಆಗ್ಬೇಕು, ಆ ರೀತಿ ಪ್ರೊವಿಷನ್ ಮಾಡಿ ಬಿಟ್ಕೊಂಡಿದೀವಿ. ಸೋಲಾರ್ ಆನ್ ಗ್ರಿಡ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಅದನ್ನ ಪ್ಲಾನ್ ಮಾಡಿ. ಈಗ ಕರೆಂಟ್ ಸಿಗೋದಿಲ್ಲ ಅಥವಾ ಕರೆಂಟ್ ಮೀಟರ್ಗಳು ಕೊಡ್ತಾ ಇಲ್ಲ ಅನ್ನೋರಿಗೆ ಈ ತರ ಸೋಲಾರ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮನೆ ಸುಸಜ್ಜಿತವಾಗಿ ಕಟ್ಟಬೇಕು, ಈ ಥರದ್ದೆಲ್ಲ ಪ್ಲಾನ್ ಬೇಕು ಅಂತ ಹೇಳಿದ್ರೆ ಒಂದ್ಸಲ ಇವರ ಆಫೀಸ್ಗೆ ವಿಸಿಟ್ ಮಾಡಿ. ಇವರ ಆಫೀಸ್ ಅಡ್ರೆಸ್ಸು, ಇವರ ಕಾಂಟ್ಯಾಕ್ಟ್ ನಂಬರು ಎಲ್ಲವನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ರೀಡ್ ಮಾಡ್ಕೋಬಹುದು. ಸೊ ಈ ಮನೆಯನ್ನು 1-2 ವರ್ಷ ಆಯ್ತು ನಿಮಗೆ ಕಂಪ್ಲೀಟ್ ಮಾಡೋದಕ್ಕೆ. ಈ ತರದ ಎಷ್ಟು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದಾರೆ ಸರ್? ಕ್ಲೋಸ್ ಟು ಎವ್ರಿ ಇಯರ್ ನಾಟ್ ಲೆಸ್ ದನ್ 30 to 35 ಪ್ರಾಜೆಕ್ಟ್ಸ್ ಆಕ್ಟಿವ್ ಆಗಿ ರನ್ ಮಾಡ್ತಾ ಇದ್ದೀವಿ. ತುಂಬಾ ಪ್ರಾಜೆಕ್ಟ್ಸ್ ತಗೊಳ್ತಾ ಇಲ್ಲ, ಬಿಕಾಸ್ ನಮ್ಮಲ್ಲಿ ಲಿಮಿಟೆಡ್ ಎಬಿಲಿಟಿನಲ್ಲಿ. ಬಿಕಾಸ್ ಪ್ರತಿ ಪ್ರಾಜೆಕ್ಟ್ ನಾನೇ ಪರ್ಸನಲ್ ಆಗಿ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಅದು ಸೂಪರ್ವೈಸ್, ನನ್ನ ಅಂಡರ್ ಇಂಜಿನಿಯರ್ಸ್ ಇರ್ತಾರೆ, ಸೂಪರ್ವೈಸ್ ಮಾಡೋ ಕೆಪಬಿಲಿಟಿ ಇಟ್ಕೊಂಡೆ ನಾವು ಅದನ್ನ ಅಷ್ಟೇ ಪ್ರಾಜೆಕ್ಟ್ಸ್ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ. ಎಸ್, ಖಂಡಿತ ಸರ್. ನನಗೆ ಈ ಮನೆಯನ್ನು ತೋರಿಸಿ ತುಂಬಾ ಖುಷಿ ಆಯ್ತು. ಸೊ ನಾವು ಈ ಮನೆಯ ಗ್ಲಿಮ್ಸ್ಗಳನ್ನೆಲ್ಲ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ವೀಕ್ಷಕರಿಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಒಂದು ಲಕ್ಸುರಿ ಹೋಮನ್ನು ತೋರಿಸಿ ಅಂತ ಸುಮಾರು ಜನ ಹೇಳ್ತಾ ಇದ್ರು. ಸೊ ಆ ಒಂದು ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಈ ಮನೆಯನ್ನು ತೋರಿಸೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡಿ, ಈ ಮನೆಯನ್ನು ಯಾಕೆ ತೋರಿಸಿದ್ದೀನಿ ಅಂದರೆ ಸುಮಾರು ಜನರ ಕ್ವಶನ್ ಆಗಿದ್ದು, ಓಕೆ ಒಂದು 10 ಲಕ್ಷ 20 ಲಕ್ಷದಲ್ಲಿ ಕಟ್ಟೋದಲ್ಲ, ನಮಗೆ 1 ಕೋಟಿ 2 ಕೋಟಿಲಿ ಮನೆಯನ್ನು ಕಟ್ಟಿದ್ರೆ ಹೆಂಗಿರುತ್ತೆ, ಅದಕ್ಕೊಂದು ಪ್ಲ್ಯಾನ್ ಕೊಡಿ ಅಂತಲೂ ಸುಮಾರು ಜನ ಹೇಳಿದರು. ಹಾಗಾಗಿ ಈ ಮನೆಯನ್ನು ತೋರಿಸಿದ್ರೆ ನಿಮ್ಗೆ ಒಂದು ಪ್ಲ್ಯಾನ್ ಸಿಗುತ್ತೆ, ಇನ್ನೊಂದು ಕಟ್ಟೋರು ಕೂಡ ಸಿಗ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಮನೆಯ ಕಂಪ್ಲೀಟ್ ಟೂರನ್ನು ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನೇನೇ ಡೌಟ್ಸ್ಗಳಿದ್ರು ಡಿಸ್ಪ್ಲೇಯಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಅವ್ರ ಹತ್ರನೇ ವಿಚಾರಿಸಿ. ಸೊ ಅವ್ರ ಹತ್ರ ನೀವು ಮನೆಯನ್ನು ಬೇಕಾದರೂ ಕಟ್ಸ್ಬೋದು, ಡಿಸೈನಿಂಗನ್ನು ಬೇಕಾದರೂ ಮಾಡಿಸ್ಕೋಬೋದು, ಇಲ್ಲ ಅರ್ಧ ಮನೆಯನ್ನು ಕಟ್ಟಿದ್ದೀನಿ ನಂಗೆ ಇಂಟೀರಿಯರ್ ಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.